Namaskara. Welcome to DT Studio. DT Studio is organized by the Director of Technical Education in Karnataka, Bengaluru. Now I am teaching the subject Design of Reinforced Cement Concrete (RCC) for final year civil engineering students of diploma in Karnataka. Now, according to the syllabus, I am teaching the subject that is reinforced design of cement concrete. Design of reinforced cement concrete. Now, till now, we have discussed related to the reinforced cement concrete, that is the introduction to RCC construction, then assembly of load resisting elements, then load transfer mechanism, then structural behavior of the beams, columns and slabs, and also the materials which are being used in our RCC, that is concrete and cement. ಇದನ್ನೆಲ್ಲ ನಾವು ತುಂಬಾ ವಿಷಯಗಳನ್ನ ಇದರಲ್ಲಿ ಮಾತಾಡಿದ್ದೀವಿ. ಹಾಗೆ ಡೆಪ್ತ್ ಆಫ್ ನ್ಯೂಟ್ರಲ್ ಆಕ್ಸಸ್ ಅಂದ್ರೆ ಏನು, ಲಿಮಿಟ್ ಸ್ಟೇಟ್ ಆಫ್ ಕೊಲಾಪ್ಸ್ ಇನ್ ಫ್ಲೆಕ್ಚರ್ ಅಲ್ಲಿ ಏನೇನಾಗುತ್ತೆ, ಅದನ್ನ ಯಾವ ತರ ಡಿಸೈನ್ ಮಾಡಬೇಕು, ಅನಲೈಸ್ ಯಾವ ತರ ಮಾಡಬೇಕು, ಬ್ಯಾಲೆನ್ಸ್ ಸೆಕ್ಷನ್ ಅಂದ್ರೆ ಏನು, ಓವರ್ ರೀಇನ್ಫೋರ್ಸ್ಡ್ ಅಂಡರ್ ರೀಇನ್ಫೋರ್ಸ್ಡ್ ಸೆಕ್ಷನ್ಸ್ ಅಂದ್ರೆ ಏನು, ದೆನ್ ಸಿಂಗ್ಲಿ ರೀಇನ್ಫೋರ್ಸ್ಡ್ ಡಬ್ಲಿ ರೀಇನ್ಫೋರ್ಸ್ಡ್ ಬೀಮ್ ಸೆಕ್ಷನ್ಸ್ ಅಂದ್ರೆ ಏನು, ದೆನ್ ಅನಾಲಿಸಿಸ್ ದಟ್ ಈಸ್ ಎಲ್ ಬೀಮ್ಸ್ ಅಂಡ್ ಟಿ ಬೀಮ್ಸ್, ಇದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದ್ದೀವಿ. ಅಂಡ್ ಆಲ್ಸೋ ವಿ ಹವ್ ಡಿಸ್ಕಸ್ಡ್ ಅಬೌಟ್ ದ ಗೈಡ್ಲೈನ್ಸ್. ಗೈಡ್ಲೈನ್ಸ್ ಅಂತ ಹೇಳಿದ್ರೆ, ಈಗ ಬೀಮ್ ಒಂದು ಇರುತ್ತೆ, ಬೀಮ್ ಒಂದು ಡಿಸೈನ್ ಮಾಡ್ಲಿಕ್ಕೆ ಇರ್ತದೆ. ನಿಮಗೆ ಒಂದು ಬಿಲ್ಡಿಂಗ್ ಅನ್ನ ಒಂದು ಬಿಲ್ಡಿಂಗ್ ಡ್ರಾಯಿಂಗ್ ಮಾಡಿರ್ತೀರಿ ನೀವು. ಬಿಲ್ಡಿಂಗ್ ಡ್ರಾಯಿಂಗ್ ಮಾಡಿದ ನಂತರ ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಹೋಗುವಾಗ ವಾಟ್ ಶುಡ್ ಬಿ ದ ಸೈಜ್ ಆಫ್ ದ ಎಲಿಮೆಂಟ್, ಮೇ ಬಿ ಕಾಲಮ್, ಮೇ ಬಿ ಬೀಮ್, ಮೇ ಬಿ ಸ್ಲ್ಯಾಬ್, ವಾಟ್ ಶುಡ್ ಬಿ ದ ಥಿಕ್ನೆಸ್ ಅಂಡ್ ಡೆಪ್ತ್, ಬ್ರೆಡ್ತ್ ಅಂಡ್ ಲೆಂತ್. ಇದನ್ನೆಲ್ಲ ನಾವು ಡ್ರಾಯಿಂಗ್ ಅಲ್ಲಿ ನಾವು ಏನು ಪ್ರಪೋಸ್ ಮಾಡಿರ್ತೀವಿ ಕನ್ಸ್ಟ್ರಕ್ಷನ್ಗೆ, ಅದ್ರ ಪ್ರಕಾರ ನಾವು we need to design, we need to fix the sizes of load resisting elements ಅಂತ ಹೇಳಿದ್ರೆ ಕಾಲಮು, ಬೀಮು ಮತ್ತು ಸ್ಲ್ಯಾಬ್, ಇದೆಲ್ಲ ಲೋಡ್ ರೆಸಿಸ್ಟಿಂಗ್ ಎಲಿಮೆಂಟ್ಸ್. ಇದು ನಾಟ್ ಬೀಮ್ ಇಂದ ಸ್ಲ್ಯಾಬಿನ ಮೇಲೆ ಲೈವ್ ಲೋಡ್ ಇರ್ತದೆ, ಲೈವ್ ಲೋಡು ಸ್ಲ್ಯಾಬ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಸ್ಲ್ಯಾಬ್ ಲೋಡು ಲೈವ್ ಲೋಡು ಎರಡು ಬೀಮ್ಗೆ ಟ್ರಾನ್ಸ್ಫರ್ ಆಗುತ್ತೆ, ಬೀಮ್ ಇಂದ ಕಾಲಮ್ಗೆ ಲೋಡ್ ಟ್ರಾನ್ಸ್ಫರ್ ಆಗ್ತದೆ, ಕಾಲಮ್ ಇಂದ then foundation transfer ಆಗುತ್ತೆ, foundation ಇಂದ ನೆಕ್ಸ್ಟ್ then it is transferred to the ground, mother earth. Is it not? It is the sequence. ಇದನ್ನ ಹೀಗೆ ನಾವು ಲೋಡನ್ನ ಇದನ್ನ ಲೋಡನ್ನ ಹೇಗೆ ನಾವು ಕಳಿಸ್ಕೊಡ್ಬೇಕು, ಹೇಗೆ ಟ್ರಾನ್ಸ್ಫರ್ ಮಾಡಬೇಕು, ಅದನ್ನ ಹೇಗೆ ರೆಜಿಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ತುಂಬಾ ವಿಷಯಗಳನ್ನ ಮಾತಾಡಿದ್ವಿ. ಈ ಡಿಸೈನ್ ಗೈಡ್ಲೈನ್ಸ್ ಅಂತ ಹೇಳಿದ್ರೆ ಸುಮ್ಮನೆ ನಮ್ ಮನ್ಸು ಬಂದಾಗೆಲ್ಲ ವಿ ಆರ್ ನಾಟ್ ಏಬಲ್ ಟು ಡೂ ಇಟ್. ನಮ್ಗೆ ಏನು ಮನ್ಸು ಬಂದಾಗೆ ಒಂದು 600 mm then 300 mm ಸೈಜ್ ಒಂದು ಬೀಮ್ ಹಾಕೊಡೋಣ, ನೋ ನಾಟ್ ಲೈಕ್ ದಟ್. ಸ್ಪ್ಯಾನ್ ದ ಡಿಪೆಂಡಿಂಗ್ ಅಪಾನ್ ದ ಸ್ಪ್ಯಾನ್, ಒಂದು ಸಪೋರ್ಟ್ ಇಂದ ಇನ್ನೊಂದು ಸಪೋರ್ಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಇದೆಲ್ಲ ಏನಂತ ಹೇಳಿದ್ರೆ ಗೈಡ್ ಲೈನ್ಸ್ ಇದೆ. ದೇರ್ ಆರ್ ಪ್ಲೆಂಟಿ ಆಫ್ ದಟ್ ಈಸ್ ಕೋಡ್ ಬುಕ್ಸ್ ಅವೈಲೇಬಲ್. ಕೋಡ್ ಬುಕ್ಸ್ ಅಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ವಿಷಯಕ್ಕೆ ಒಂದೊಂದು ಕೋಡ್ ಬುಕ್ ಇದೆ. ಆ ಕೋಡ್ ಬುಕ್ ಅಲ್ಲಿ ಗೈಡ್ ಲೈನ್ಸ್ ಎಲ್ಲ ಇದಾವೆ. ಆ ಗೈಡ್ ಲೈನ್ಸ್ ನಾವು ಒಂದ್ಸರಿ ಓದ್ಕೊಂಡು ಮತ್ತೆ ನಾವು ಮುಂದುವರಿಸೋದು. ಅದ್ರ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ನಾನು ಮಾತಾಡಿದ್ದೀನಿ. ಇದ್ರ ಬಗ್ಗೆ ಗೈಡ್ಲೈನ್ಸ್ ಅನ್ನ, ಬೀಮು ಮತ್ತೆ ಕಾಲಮ್ಸ್ನೆಲ್ಲ ಯಾವ ತರ ನಾವು ಬೀಮ್ ಅನ್ನು ಡಿಸೈನ್ ಮಾಡುವಾಗ ಅದ್ರದ್ದು ಸೈಜ್ ಅನ್ನು ಹೇಗೆ ಕನ್ಸಿಡರ್ ಮಾಡಬೇಕು, ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಟು ಬಿ ಕನ್ಸಿಡರ್, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ. ಮತ್ತೆ ಈಗ ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಬೀಮ್ ಸೆಕ್ಷನ್ಸ್, ಅನಾಲಿಸಿಸ್ ಆಫ್ ಡಿಸೈನ್ ಆಫ್ ಬೀಮ್ ಸೆಕ್ಷನ್ಸ್ ಅಲ್ಲಿ ಈ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ ಕೆಲವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿದ್ವಿ. ಇದನ್ನ ಈಗ ಇವಾಗಲೂ ಕೂಡ ಈ ಸಾರಿ ಇವತ್ತಿನ ಕ್ಲಾಸ್ ಅಲ್ಲಿ ಕೂಡ ಮೂರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಲಿಮಿಟ್ ಸ್ಟೇಟ್ ಆಫ್ ಕೊಲಾಪ್ಸ್ ಇನ್ ಶಿಯರ್. ಈಗ ಲಿಮಿಟ್ ಸ್ಟೇಟ್ ಆಫ್ ಕೊಲಾಪ್ಸ್ ಇನ್ ಫ್ಲೆಕ್ಸರ್ ಬಗ್ಗೆ ನಾವು ಮಾತಾಡ್ತೀವಿ. ಇದನ್ನ ಬೀಮ್ ಬೆಂಡಿಂಗ್ ಮೊಮೆಂಟ್, ಯಾಕಂದ್ರೆ ಬೆಂಡಿಂಗ್ ಮೊಮೆಂಟ್ ಹೌ ಟು ಡಿಸೈನ್ ದ ಬೀಮ್ ಅಂತ ಹೇಳೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಇವತ್ತು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಲಿಮಿಟ್ ಸ್ಟೇಟ್ ಆಫ್ ಕೊಲಾಪ್ಸ್ ಇನ್ ಶಿಯರ್, ಅದ್ರ ಬಗ್ಗೆ ಮಾತಾಡ್ತೀನಿ. ಇವತ್ತು ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಪ್ರಾಬ್ಲಮ್ಸ್. ಈ ಪ್ರಾಬ್ಲಮ್ಸ್ ಹೋಗೋ ಮೊದಲು ಸ್ವಲ್ಪ ಬೇಸಿಕ್ಸ್ ತಿಳ್ಕೊಂಡ್ಬಿಡೋಣ. ಯಾವಾಗ್ಲೂ ಸುಮ್ಮನೆ ಒಂದು ಪ್ರಾಬ್ಲಮ್ ಅಥವಾ ಒಂದು ಏನು ಕೊಟ್ಟಿದ್ದಾರೆ, ಈಗ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇನ್ ದ ಪ್ರಾಬ್ಲಮ್
ಈಗ ಈ ಪ್ರಾಬ್ಲಮ್ ಅಂತ ಹೇಳಿದ್ರೆ ಈಗ ನಾವು ಬೀಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಬೀಮ್ ಬಗ್ಗೆ ಮಾತಾಡುವಾಗ ಬೀಮ್ ಅಲ್ಲಿ ಎರಡು ತರದ ಪ್ರಾಬ್ಲಮ್ ಇರುತ್ತೆ. ಒಂದ್ ತರದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನಾವು ವಿ ಆರ್ ಫೈಂಡಿಂಗ್ ಔಟ್ ದ ಮೊಮೆಂಟ್ ರೆಸಿಸ್ಟೆನ್ಸ್ ಇಸ್ ನಾಟ್ ದಟ್. ಈ ಒಂದು ಬೀಮು ಕನ್ಸ್ಟ್ರಕ್ಷನ್ ಮಾಡಿದೀವಿ, ಅದ್ರದ್ದು ಸೈಜ್ ಒಂದಿದೆ, ಬ್ರೆಡ್ತ್ ಒಂದಿದೆ, ಡೆಪ್ತ್ ಒಂದಿದೆ, ಅದಕ್ಕೊಂದು ಸ್ವಲ್ಪ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಹಾಕಿದೀವಿ. ಅದು ಎಷ್ಟು ಲೋಡ್ ಅನ್ನ ರೆಸಿಸ್ಟ್ ಮಾಡ್ತದೆ, ವಾಟ್ ಈಸ್ ದ ಕೆಪಾಸಿಟಿ ಆಫ್ ದ ಬೀಮ್, ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಬೀಮ್ ಅನ್ನೋದ್ರ ಬಗ್ಗೆ ಒಂದು ಟೈಪ್ ಆಫ್ ಪ್ರಾಬ್ಲಮ್. ಇನ್ನೊಂದು ಟೈಪ್ ಆಫ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಡಿಸೈನಿಂಗ್. ನಾವು ವಿ ಆರ್ ಡಿಸೈನಿಂಗ್ ದ ಸೆಕ್ಷನ್ಸ್. ಅಂದ್ರೆ ಬ್ರೆಡ್ ಡೆಪ್ತ್ ಎಷ್ಟು ಬೇಕು, ರಿಇನ್ಫೋರ್ಸ್ಮೆಂಟ್ ಎಷ್ಟು ಬೇಕು, ಅದನ್ನ ಡಿಸೈನ್ ಅಂತ ಹೇಳ್ತೀವಿ. ಬ್ರೆಡ್ತ್ ಡೆಪ್ತ್, ವಾಟ್ ಈಸ್ ದ ಬ್ರೆಡ್ತ್ ಅಂಡ್ ಡೆಪ್ತ್ ಆಫ್ ದ ಗಿವನ್, ವಾಟ್ ಬ್ರೆಡ್ತ್ ಅಂಡ್ ಡೆಪ್ತ್ ಆಫ್ ದ ಗಿವನ್ ದ ಲೋಡ್ ರೆಸಿಸ್ಟಿಂಗ್ ಎಲಿಮೆಂಟ್ ಬೀಮ್. ಒಂದು ಬೀಮ್ ಅನ್ನ ಡಿಸೈನ್ ಮಾಡ್ಬೇಕು ಅಂತ ಇದ್ರೆ ವಾಟ್ ಶುಡ್ ಬಿ ದ ಬ್ರೆಡ್ ಅಂಡ್ ವಾಟ್ ಶುಡ್ ಬಿ ದ ಡೆಪ್ತ್, ಅದನ್ನ ನಾವು ಮಾಡ್ಬೇಕು. ಡಿಸೈನ್ ಅದನ್ನ ಮಾಡ್ಬೇಕಾಗುತ್ತೆ ಡಿಸೈನ್ ಅಂತ ಹೇಳಿದ್ರೆ. ಅಂಡ್ ಆಲ್ಸೋ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ reinforcement which is required to resist the moment, is it not? ಈಗ ಯಾವಾಗ್ಲೂ ಯಾವ್ದು ಪ್ರಾಬ್ಲಮ್ ಆಗ್ಲಿ ನೀವು ಇದನ್ನೊಂದು ಬೇಸಿಕ್ಸ್ ಅಂತ ತಿಳ್ಕೊಳ್ಳಿ. ಮೊದಲು ಫಸ್ಟ್ ಏನಂತ ಹೇಳಿದ್ರೆ ಒಂದು ಸ್ಪ್ಯಾನ್ ಕೊಟ್ಟಿರ್ತಾರೆ, ಒಂದು ಅಥವಾ ನೀವು ಮಾಡಿರ್ತೀರಿ ಆ ಸ್ಪ್ಯಾನ್ ಅನ್ನ, ಒಂದು ಡ್ರಾಯಿಂಗ್ ಮಾಡಿರ್ತೀರಿ. ಆ ಡ್ರಾಯಿಂಗ್ ನಲ್ಲಿ ಒಂದು ಬೀಮ್ ಅನ್ನ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೇಕಾಗತ್ತೆ. ಆ ಬೀಮ್ ವೆನ್ ಯು ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ಬೀಮ್, ದಟ್ ಈಸ್ ಯು ಹ್ಯಾವ್ ಟು ಡಿಸೈಡ್ ದ ಸೈಜ್. ಒಂದು ಬ್ರೆಡ್ತ್ ಯಾವಾಗ್ಲೂ ಆ ಲೋಡ್ ಎಷ್ಟು ಬರುತ್ತೆ ಆ ಬೀಮನ್ ಮೇಲೆ, ಆ ಲೋಡು ಬೀಮನ್ ಮೇಲೆ ಎಷ್ಟು ಲೋಡ್ ಬರುತ್ತೆ, ಸ್ಲ್ಯಾಬ್ ಲೋಡ್ ಬರುತ್ತೆ, ಲೈವ್ ಲೋಡ್ ಬರ್ತದೆ, ಜನ ಅದ್ರ ಮೇಲ್ಗಡೆ ಇದ್ರೆ, ವಾಸವಾಗಿದ್ರೆ, ವಸ್ತುಗಳು ಅದ್ರ ಮೇಲ್ಗಡೆ ಇದ್ರೆ, ಅದೆಲ್ಲ ಲೋಡ್ ಅನ್ನು ನಾವು ಬೀಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. therefore ಅವಾಗ ಬೀಮಿನ ಮೇಲೆ ಎಷ್ಟು ವಾಟ್ ಈಸ್ ದ ಲೋಡ್ ಆಕ್ಟಿಂಗ್ ಆನ್ ದ ಬೀಮ್ ಅಂತ ನಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಲೋಡ್ ಕ್ಯಾಲ್ಕುಲೇಟ್ ಮಾಡಿದ ನಂತರ then we have to find out the bending moment and shear force, is it not? Due to that bending, due to the loads, due to those loads, the applied loads, we need to calculate the bending moment first, is it not? ಈ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗಲೂ ಕೂಡ ನಾವು ನಮ್ಮ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ವಿಷಯಗಳನ್ನ ನಾವು ಮಾತಾಡಿದೀವಿ, ಕಲ್ತಿದೀವಿ. ಹಿಂದಿನ ವರ್ಷದ ಸಬ್ಜೆಕ್ಟ್ ಅಲ್ಲಿ ಸ್ಟ್ರೆಂತ್ ಆಫ್ ಮೆಟೀರಿಯಲ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ, ಅದ್ರಲ್ಲಿ ನಾವು ಕಲ್ತಿದೀವಿ ಅದನ್ನ. therefore we need to calculate it. ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿ ಆದ ನಂತರ ದೆನ್ ಆ ಬೀಮ್ ಬೆಂಡಿಂಗ್ ಮೊಮೆಂಟ್ ಬರುತ್ತೆ. ಆ ಏನ್ ಬೆಂಡಿಂಗ್ ಮೊಮೆಂಟ್ ಬರುತ್ತೆ, ಫಾರ್ ದಟ್ ಬೆಂಡಿಂಗ್ ಮೊಮೆಂಟ್ ನಾವು ಒಂದು ರೆಸಿಸ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು. ಬೆಂಡಿಂಗ್ ಮೊಮೆಂಟ್ ಯಾವಾಗಲೂ ಲೋಡ್ ಅಪ್ಲೈ ಮಾಡಿದ ಕೂಡಲೇ ಏನಾಗ್ತದೆ, ದ ಬೀಮ್ ವಿಲ್ ಡಿಫ್ಲೆಕ್ಟ್, ಇದನ್ನ ಬೀಮ್ ಈಗ ಇದ್ದ ಬೀಮು ಏನಾಗುತ್ತೆ, ಡಿಫ್ಲೆಕ್ಟ್ ಆಗುತ್ತೆ. ದಟ್ ನೀಡ್ ನಾಟ್ ಆಗ್ಬಾರ್ದು. ಅದು ನಮ್ಮ ಕೆಲಸ, ಇಂಜಿನಿಯರ್ಸ್ ಆಗೋ ಕೆಲಸ ಏನು ಅಂತ ಹೇಳಿದ್ರೆ ಬೀಮು ಬೆಂಡಿಂಗ್ ಆಗದೆ ಇರುವಾಗೆ ಕನ್ಸ್ಟ್ರಕ್ಷನ್ ಮಾಡುವಂಥದ್ದು. ಬೀಮು ಬೆಂಡಿಂಗ್ ಯಾವ್ದಕ್ಕೆ ಬೆಂಡಿಂಗ್ ಆಗುತ್ತೆ, ಯಾವ್ದಕ್ಕೆ ಬೆಂಡ್ ಆಗ್ತದೆ ಬೀಮು, ಅಗೇನ್ಸ್ಟ್ ಲೋಡ್, ಇಸ್ ನಾಟ್ ಅಪ್ಲೈಡ್ ಲೋಡ್. ಅಪ್ಲೈಡ್ ಲೋಡ್ ಅನ್ನ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇನ್ ಟರ್ಮ್ಸ್ ಆಫ್ ಬೆಂಡಿಂಗ್ ಮೊಮೆಂಟ್, ಇಸ್ ನಾಟ್? ಆ ಬೆಂಡಿಂಗ್ ಮೊಮೆಂಟ್ಗೆ ವಿ ನೀಡ್ ಟು ಡಿಸೈನ್ ದ ಬೀಮ್, ಇಸ್ ನಾಟ್? ಆದ್ರಿಂದ ಪ್ರಾಬ್ಲಮ್ ಯಾವಾಗ ನೋಡಿ, ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್, ಬೆಂಡಿಂಗ್ ಮೊಮೆಂಟ್, ಅಪ್ಲೈಡ್ ಮೊಮೆಂಟ್. ಆ ಅಪ್ಲೈಡ್ ಮೊಮೆಂಟ್ಗೆ ನಾವು ನಾವು ನಮ್ಮ ಸೆಕ್ಷನ್ ಅನ್ನು ಡಿಸೈನ್ ಮಾಡಬೇಕು, ಇಸ್ ನಾಟ್? ಯಾವ ಅಪ್ಲೈಡ್ ಮೊಮೆಂಟ್, ಅದು ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್. ಬೀಮ್ ಮಾಡಿದ ನಂತರ, ಬೀಮ್ ಕನ್ಸ್ಟ್ರಕ್ಷನ್ ಮಾಡಿದ ನಂತರ ವಾಟ್ ಈಸ್ ದ ಬೇರಿಂಗ್ ಕೆಪಾಸಿಟಿ, ಲೋಡ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಆರ್ ದ ಬೆಂಡಿಂಗ್ ಮೊಮೆಂಟ್ ರೆಸಿಸ್ಟೆನ್ಸ್ ಕೆಪಾಸಿಟಿ, ಮೊಮೆಂಟ್ ರೆಸಿಸ್ಟಿಂಗ್ ಕೆಪಾಸಿಟಿ ಆಫ್ ದ ಬೀಮ್, ಅದನ್ನ ಫೈಂಡ್ ಔಟ್ ಮಾಡೋದು. ಒಂದು ಬೀಮ್ ಎಲ್ಲ ಕೊಟ್ಟಿರ್ತಾರೆ ನನಗೆ, ಅದು ಬೀಮ್ ಅದದ್ದು ಬೀಮ್ ಕಾಲಮ್ ಸ್ಟ್ರೆಂತ್, ಸಾರಿ ಸ್ಟ್ರೆಂತ್ ಆಫ್ ದ ಸ್ಟೀಲ್, ಸ್ಟ್ರೆಂತ್ ಆಫ್ ದ ಕಾಂಕ್ರೀಟ್, ಇದನ್ನೆಲ್ಲ ಕೊಟ್ಟಿರ್ತಾರೆ ನನಗೆ. ಕಾಂಕ್ರೀಟ್ ಸ್ಟ್ರೆಂತ್ ಕೊಟ್ಟಿರುತ್ತೆ, ಮತ್ತೆ ಸ್ಟೀಲ್ ಸ್ಟ್ರೆಂತ್ ಗೊತ್ತಿರ್ತದೆ ನಮಗೆ, ಇದು ಮತ್ತೆ ಬ್ರೆಡ್ತ್ ಗೊತ್ತಿರುತ್ತೆ, ಡೆಪ್ತ್ ಗೊತ್ತಿರ್ತದೆ, ಡೆಪ್ತ್ ಆಫ್ ದ ಬೀಮ್ ಗೊತ್ತಿರ್ತದೆ, ಏರಿಯಾ ಆಫ್ ಸ್ಟೀಲ್, ವಾಟ್ ಇಸ್ ದ ಕನ್ಸ್ಟ್ರಕ್ಷನ್ ಮಾಡುವಾಗ ನಾವು ಸ್ಟೀಲ್ ಒಂದು ಹಾಕಿರ್ತೀವಿ ಅದಕ್ಕೆ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್. ಅದು ಆ ಕೊಟ್ಟಿರುವಂತದ್ದನ್ನ ಯೂಸ್ ಮಾಡ್ಕೊಂಡು ಅದರಲ್ಲಿ ವಿ ನೀಡ್ ಟು ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಇನ್ ದ ಬೀಮ್, ಇಸ್ ನಾಟ್? ಬೆಂಡಿಂಗ್ ಮೊಮೆಂಟ್ ಅಂತ ಹೇಳಿದ್ರೆ ಅಪ್ಲೈಡ್ ಲೋಡ್ಗೆ ಟ್ರೈಸ್ ಟು ಡಿಫ್ಲೆಕ್ಟ್, ಇಸ್ ನಾಟ್? ನಾವು ಬೀಮ್ ಅನ್ನ ಯಾವ ತರ ತಯಾರು ಮಾಡ್ಬೇಕಂತ ಹೇಳಿದ್ರೆ ವಿ ನೀಡ್ ಟು ಡಿಸೈನ್ ದ ಬೀಮ್ ಟು ರೆಸಿಸ್ಟ್ ಇನ್ ದ ಅಪೋಸಿಟ್ ಡೈರೆಕ್ಷನ್, ಇಸ್ ನಾಟ್? ಅದು ಒಂದ್ ಕೈಂಡ್ ಆಫ್ ಪ್ರಾಬ್ಲಮ್. ಇದರೊಳಗಡೆ ನಾವು ತುಂಬಾ ಸಾರಿ ಇದ್ರ ಬಗ್ಗೆ ನಾವು ಮಾತಾಡಿದೀವಿ, ಇದು ಗೊತ್ತಿದೆ ನಮ್ಗೆ. ನೋಡಿ, ಸ್ಟ್ರೆಸ್ ಬ್ಲಾಕ್ ಅನಾಲಿಸಿಸ್ ಬಗ್ಗೆ ಕೂಡ ನಾವು ಮಾತಾಡಿದೀವಿ, ಅದು ಕೂಡ ನಮ್ಗೆ ಗೊತ್ತಿದೆ. ಸ್ಟ್ರೆಸ್ ಬ್ಲಾಕ್ ಅನಾಲಿಸಿಸ್ ಅಂತಂದ್ರೆ ದಟ್ ಈಸ್ ದ ಕಂಪ್ರೆಸಿವ್ ಸ್ಟ್ರೆಸ್ ಇನ್ ಕಂಪ್ರೆಸಿವ್ ಝೋನ್ ಇಸ್ ಈಕ್ವಲ್ ಟು ದಟ್ ಈಸ್ ಟೆನ್ಸೈಲ್ ಲೋಡ್, ದಟ್ ಈಸ್ ಟೆನ್ಸೈಲ್ ಫೋರ್ಸ್ ಇನ್ ದ ಟೆನ್ಸೈಲ್ ಝೋನ್. ಇದು ನಾಟ್ ಸ್ಟೀಲ್ ಅಲ್ಲಿ ಟೆನ್ಸೈಲ್ ಝೋನ್ ಇರ್ತದೆ, ಮತ್ತೆ ಕಂಪ್ರೆಷನ್ ಸ್ಟೀಲ್ ಟೆನ್ಸೈಲ್ ಝೋನ್ ಅಲ್ಲಿ
that is tension zone ಅಲ್ಲಿ ಸ್ಟೀಲ್ ಇರುತ್ತೆ, ಅದು ಟೆನ್ಸೈಲ್ ಫೋರ್ಸ್, ಟೆನ್ಸೈಲ್ ಫೋರ್ಸ್ ಮತ್ತೆ ಕಂಪ್ರೆಸಿವ್ ಫೋರ್ಸ್, ಇದೆರಡು ಸಮ ಆದ್ರೆ ದಟ್ ಇಸ್ ವಿ ಆರ್ ಬ್ಯಾಲೆನ್ಸಿಂಗ್ ಅಂತ. ಅದೇ ಬೇಕಾದಷ್ಟು ಸ್ಟೀಲ್ ಮತ್ತೆ ಕಾಂಕ್ರೀಟ್ ಹಾಕಿದೀವಿ ಅಂತ. ಅದಕ್ಕೆ ನಾವು ಫ್ರಮ್ ದಿಸ್ ಇಟ್ ವಿಲ್ ಕಮೆನ್ಸ್ ಇದು ನಾಟ್ XU by D, XU that is the neutral axis depth, ಅದನ್ನ ಒಂದು ಫೈಂಡ್ ಔಟ್ ಮಾಡಬೇಕು. ಅದು ಫೈಂಡ್ ಔಟ್ ಮಾಡಿದ ನಂತರ ದೆನ್ XU ಲಿಮಿಟ್ ನಮಗೆ ಡಿಪೆಂಡಿಂಗ್ ಅಪಾನ್ ದ ಸ್ಟೀಲ್ ಗ್ರೇಡ್ ಆಫ್ ಸ್ಟೀಲ್, ಯಾವ ಸ್ಟೀಲ್ ಅನ್ನ ಯೂಸ್ ಮಾಡ್ತೀವಿ ಆ ಸ್ಟೀಲ್ ಗ್ರೇಡ್ ಮೇಲೆ ವಿ ಕ್ಯಾನ್ ಫೈಂಡ್ ಔಟ್ ದ XU ಲಿಮಿಟ್. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಡೆಪ್ತ್ ಆಫ್ ದಟ್ ಇಸ್ ನ್ಯೂಟ್ರಲ್ ಆಕ್ಸಿಸ್. ನ್ಯೂಟ್ರಲ್ ಆಕ್ಸಿಸ್ ಡೆಪ್ತ್ ಅನ್ನ ಲಿಮಿಟ್ ಮಾಡ್ತೀವಿ ನಾವು. ಲಿಮಿಟ್ ಮಾಡೋದು ಯಾವುದು ಅಂತ ಹೇಳಿದ್ರೆ ಸ್ಟೀಲ್ ಸ್ಟ್ರೆಂತ್, ಅದ್ರ ಮೇಲೆ ಬೇಸ್ಡ್ ಆನ್ ದಟ್ ನಾವು ಅದನ್ನೆಲ್ಲ ನಾವು ಮಾತಾಡಿದೀವಿ ಇನ್ ಕ್ಲಾಸ್ ಅಲ್ಲಿ. ಅಂಡ್ ನಾವು ಆಫ್ಟರ್ ಕ್ಯಾಲ್ಕುಲೇಟಿಂಗ್ XU ನಾವು ಕಂಪೇರ್ ದೀಸ್ ಟು, ಅದೆರಡನ್ನು ಕಂಪೇರ್ ಮಾಡಬೇಕು. ಒಂದು ಬ್ಯಾಲೆನ್ಸ್ಡ್ ಅಂತ ಗೊತ್ತಾಗ್ತದೆ, ಅಥವಾ ಅಂಡರ್ ರಿಇನ್ಫೋರ್ಸ್ಡ್ ಓವರ್ ರಿಇನ್ಫೋರ್ಸ್ಡ್ ಅಂತ ಸೆಕ್ಷನ್ ಗೊತ್ತಾಗುತ್ತೆ ನಮಗೆ. ಅದು ಗೊತ್ತಾದ ನಂತರ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಇದನ್ನ ಫಾರ್ ದ ಗಿವನ್ ಬೀಮ್, ಈಗ ನೋಡಿ ಇದು ನ್ಯೂಟ್ರಲ್ ಆಕ್ಸಿಸ್, ಇದು ನ್ಯೂಟ್ರಲ್ ಆಕ್ಸಿಸ್, ಅಬೌವ್ ದ ನ್ಯೂಟ್ರಲ್ ಆಕ್ಸಿಸ್ ಕಂಪ್ರೆಸಿವ್ ಝೋನ್, ಬಿಲೋ ದ ನ್ಯೂಟ್ರಲ್ ಆಕ್ಸಿಸ್ ಟೆನ್ಸೈಲ್ ಝೋನ್. ಇದನ್ನ therefore ಇದೆರಡನ್ನು ಕಂಪೇರ್, ಇದೆರಡನ್ನು ಈಕ್ವಲ್ ಮಾಡಿದ್ರೆ now the distance between the compressive force and the tensile force, it is called as neutral axis, lever arm distance. ಇದು depth, that is ಇಲ್ಲಿಂದ ಇಲ್ಲಿವರೆಗೆ effective depth of the beam. ನೋಡಿ ಸೆಂಟ್ರಾಯ್ಡ್ ಆಫ್ ದ ಸ್ಟೀಲ್ ಸೆಂಟ್ರಾಯ್ಡ್ ವರೆಗೆ ಮಾತ್ರ ಇದು ನಾಟ್ ಸ್ಟೀಲ್ ಸೆಂಟ್ರಾಯ್ಡ್ ಗೆ ಟೆನ್ಸೈಲ್ ಫೋರ್ಸ್. ಯಾಕಂತ ಹೇಳಿದ್ರೆ ಟೆನ್ಸೈಲ್ ಝೋನ್ ಅಲ್ಲಿ ವಿ ಕನ್ಸಿಡರ್ ಓನ್ಲಿ ದಟ್ ಈಸ್ ದ ಟೆನ್ಸೈಲ್ ಫೋರ್ಸ್ ಇನ್ ದ ಸ್ಟೀಲ್ ಅಲ್ಲಿ ಇರುವಂತಹ ಸ್ಟೀಲ್ ಫೋರ್ಸ್ ಅನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಕಾಂಕ್ರೀಟ್ ಅನ್ನೆಲ್ಲ ಇಗ್ನೋರ್ ಮಾಡ್ತೀವಿ. ಕೆಳಗಡೆ ಇರುವಂತಹ ಬಿಲೋ ನ್ಯೂಟ್ರಲ್ ಆಕ್ಸಿಸ್ ಇರುವಂತಹ ಕಾಂಕ್ರೀಟ್ ಅನ್ನ ವಿ ಇಗ್ನೋರ್. ಓನ್ಲಿ ದ ಅಬೌವ್ ನ್ಯೂಟ್ರಲ್ ಆಕ್ಸಿಸ್ ಏನ್ ಕಾಂಕ್ರೀಟ್ ಉಂಟು ಅದನ್ನ ಮಾತ್ರ ವಿಲ್ ಕನ್ಸಿಡರ್, ಅಂಡ್ ದಟ್ ಇಸ್ ಕಂಪ್ರೆಸಿವ್ ಫೋರ್ಸ್. ಇದು ಟು ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್. ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಕಂಪ್ರೆಷನ್, ದಟ್ ಇಸ್ ಫೋರ್ಸ್ ಇನ್ ಕಂಪ್ರೆಷನ್ ಮಲ್ಟಿಪ್ಲೈಡ್ ಬೈ ದ ಲಿವರ್ ಆರ್ಮ್ ಡಿಸ್ಟೆನ್ಸ್. ಹಾಗೆ ಟೆನ್ಸೈಲ್ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಇನ್ ಟೆನ್ಷನ್ is equal to that is tensile force in steel multiplied by the lever arm distance. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಇನ್ನೊಂದು ಎರಡನೇ ತರದ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ we need to find out the size, we need to find out the size of the beam. ಇದನ್ನ ಬ್ರೆಡ್ತ್ ಅದರದ್ದು ಡೆಪ್ತ್ ಎಷ್ಟು ಬೇಕು ಮತ್ತೆ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಎಷ್ಟು ಹಾಕಬೇಕು. ಅದಕ್ಕೆ ಈಗ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಇನ್ ಕಂಪ್ರೆಷನ್ ತಗೊಂಡ್ರೆ we know already, I told you that how to calculate the bending moment. Bending moment calculate ಮಾಡಿದ್ರೆ WL square by 8. We know that for a uniform for a simply supported beam carrying UDL, uniformly distributed load all over the beam. ಇದನ್ನ ಹೀಗೆ ಕ್ಯಾಲ್ಕುಲೇಟ್ ಮಾಡೋದು. ಇದು ಕ್ಯಾಲ್ಕುಲೇಟ್ ಮಾಡಿದ ನಂತರ MU ಸಿಕ್ಕಿದ ನಂತರ ಅಷ್ಟೇ ಮೊಮೆಂಟ್ ಅನ್ನ ರೆಸಿಸ್ಟ್ ಮಾಡಬೇಕು ನಮ್ಮ ಬೀಮ್. therefore ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ is equal to, ನೋಡಿ ಈಗ ಇಲ್ಲಿ FCK ಗೊತ್ತು ನಮಗೆ, ನಾವು ಡಿಸೈಡ್ ಮಾಡ್ತೀವಿ. B ಗೊತ್ತಿದೆ, ಅದನ್ನ ನಾವು ಡಿಸೈಡ್ ಮಾಡ್ತೀವಿ, ಅಸ್ಯೂಮ್ ಮಾಡಿರ್ತೀವಿ ಅಥವಾ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ, ಅಥವಾ ಒಂದು ಯಾವ್ದಾದ್ರು ಒಂದು ಇಂಡಿಕೇಟರ್ ಪ್ರಕಾರ ಒಂದು ಗೈಡ್ ಲೈನ್ ಪ್ರಕಾರ ನಾವು ಅದನ್ನ ಡಿರೈವ್ ಮಾಡ್ತೀವಿ ಅಥವಾ ಅಸ್ಯೂಮ್ ಮಾಡಿರ್ತೀವಿ. ದೆನ್ ಎಕ್ಸ್ ಲಿಮಿಟ್ ಗೊತ್ತಿರುತ್ತೆ ನಮಗೆ, ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. ದೆನ್ ನಾವು ಸಿ ನಾವು ಫ್ರಮ್ ದಿಸ್ MU is equal to, ನೋಡಿ ಈಗ ದಟ್ ಇಸ್ ಆಲ್ಸೋ ಅಗೇನ್ ಡಿಪೆಂಡಿಂಗ್ ಅಪಾನ್ ದ ಸ್ಟೀಲ್ ಸ್ಟ್ರೆಂತ್. MU is equal to 2 FCK BD square. ಈ 2 FCK BD square ಅಂತ ಹೇಳಿದ್ರೆ 0.148 FCK BD square from this for Fe250. Similarly for Fe415, that is 0.138 FCK BD square. From this we can calculate the depth of the beam. Beam depth ಸಿಗುತ್ತೆ ನಮಗೆ. And similarly now equating the compressive force and tensile force, we are going to calculate the area of steel. That is the end of the problem. ಈಗ ಕ್ಯಾಲ್ಕುಲೇಟ್ ಮಾಡಬಹುದು ಏರಿಯಾ ಆಫ್ ಸ್ಟೀಲ್ ಅನ್ನ, ಏರಿಯಾ ಆಫ್ ಸ್ಟೀಲ್ ಈಗ ಕ್ಯಾಲ್ಕುಲೇಟ್ ಮಾಡಬಹುದು ಹೀಗೆ. ಇದು ನಾನು ಹೇಗೆ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ we are going to get the that is steel. ಈಗ ಈ ಡಿಸೈನ್ ಆಫ್ ಬೀಮ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ that is the only thing we need to fix the breadth, depth and area of steel. ಅದೆರಡನ್ನ ನಾವು ಡಿಸೈಡ್ ಮಾಡಬೇಕು. ಅದನ್ನ ಡಿಸೈನ್ ಅಂತ ಹೇಳ್ತೀವಿ ನಾವು, ಡಿಸೈನ್ ಆಫ್ ಬೀಮ್ಸ್ ಅಂತ. ಇದು ಹಾಗೆ ಎರಡು ತರ ಪ್ರಾಬ್ಲಮ್. Now let us see one problem. In the previous class we have discussed about few problems. ಇನ್ನೊಂದು ಸಣ್ಣ ಪ್ರಾಬ್ಲಮ್ ಒಂದು ಹೇಳ್ತೀನಿ ನಿಮಗೆ. A RCC beam of rectangular section 300 mm by 550 mm is reinforced with 20 mm dia bars of 4 numbers, an effective cover of 40 mm. Their effective span is 6.8 meters. Determine the ultimate UDL using Fe415 grade of steel and M20 concrete. ಇದನ್ನು ಯೂಸ್ ಮಾಡಿಕೊಂಡು
ನಾವೀಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಏನ್ ಕೇಳಿದಾರೆ ಅವರು, that is an RCC beam rectangular section, that is an effective reinforced with so determine the ultimate UDL. What is the load carrying capacity of the beam ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದನ್ನ ಫಸ್ಟ್ ರೈಟ್ ಆನ್ ದ ಗಿವನ್ ಡೇಟಾ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳುವ. ಈಗ depth, overall depth is given, it is 550 millimeter, and breadth of the beam is given as 300 millimeter, and area of steel is given here. This is not 4 into 20 by that is 20 mm dia. Therefore AST, area of steel, is equal to 420 mm dia. Now we need to calculate the area of steel. Area of steel calculate ಮಾಡಬೇಕು ಅಂತ ಹೇಳಿದ್ರೆ, that is we know how to calculate the area of the steel, that is pi d square by 4. pi d square by 4 ಆಗಿ ಕ್ಯಾಲ್ಕುಲೇಟ್ ಮಾಡಿ multiply by 4 ಮಾಡಿದ್ರೆ then 4 numbers ಇದೆ ಅದಕ್ಕೆ 4 ಮಾಡಬೇಕು, then you will get the area. And also write down the given data. ಏನೇನೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ಬರ್ಕೊಂಡಾದ್ಮೇಲೆ next what to do ಅಂತ, isn't it? Then first find out the effective depth. Effective depth ಏನು, effective depth is equal to D is equal to 550 minus 40. ಅದನ್ನು ಕೂಡ ಕೊಟ್ಟಿದ್ದಾರೆ ಅವರು, effective cover ಅಂತ. I think they have given here, see an effective cover 40 millimeter, isn't it? Now therefore ಏನ್ ಮಾಡ್ಬೇಕು ಈಗ ಅಂತ ಹೇಳಿದ್ರೆ, first effective depth find out ಮಾಡಿ, 550 minus overall depth minus effective cover is equal to 510, and area of steel is equal to 4 into pi d square by 4, isn't it? We are going to get 1256.8 millimeter square, isn't it? ಇದು one stage ಆಯ್ತು. Next stage ಏನು ಅಂತ ಹೇಳಿದ್ರೆ, now let us find out xu by d. ನಾ ಹಿಂದಿನ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಳಿದೀನಿ, ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. xu is equal to 0.87 FY AST, is it not, divided by 0.3 FCK by FCKB xu ಅಂತ ಇದೆ, is it not? Other it is divided by d on both sides, then we are going to get xu by d. ಈ xu by d is equal to ಇದಕ್ಕೆ ಕೊಟ್ಟಿರೋ ಎಲ್ಲ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡುವ ಇದಕ್ಕೆ, then we are going to get 0.41 ಸಿಗುತ್ತೆ. 0.41 ಇದು 0.41. then let us come to the table. ಇಲ್ಲಿ ಈ ಟೇಬಲ್ ಬರುವ ಈಗ FY xu limit by d ಇದು 0.41 ಇದೆ. 0.41 ಇಲ್ಲಿ 0.48 Fe415 ಸ್ಟೀಲ್ಗೆ 0.48 ಇರಬಹುದು, ಅಲ್ಲಿವರೆಗೆ 0.48 ವರೆಗೆ. ಬಟ್ ಇಟ್ ಈಸ್ ನಾವು ಇದೇನಾಗಿದೆ 0.48 ಗಿಂತ ಕಮ್ಮಿ ಇದೆ. 0.48 ಗಿಂತ ಕಮ್ಮಿ ಇದು 0.41 ಇರೋದ್ರಿಂದ ಅವರ್ ಸೆಕ್ಷನ್ ಈಸ್ ಅಂಡರ್ reinforced, is it not? Now under reinforced ಇದು, now let us see how to calculate the next step, is it not? Now under reinforced ಆದ್ರಿಂದ mu limit is equal to 0.87 FY AST D into 1 minus FY AST FCK BD. ಇದನ್ನ ಹಿಂದಿನ ಪ್ರಾಬ್ಲಮ್ ಅನ್ನು ಕೂಡ ನಾವು ಇದೇ ಸೇಮ್ ಈಕ್ವೇಷನ್ ಯೂಸ್ ಮಾಡಿದೀವಿ, ಸ್ವಲ್ಪ ನಾವು ಮಾಡಿಫಿಕೇಶನ್ ಮಾಡಿದೀವಿ ಅಷ್ಟೇ, ಬೇರೆ ಏನಿಲ್ಲ, is it not? Now therefore now substitute all the values. ಏನೆಲ್ಲ ಕೊಟ್ಟಿದ್ದಾರೆ, FY is equal to 415, that is 1256.85 AST, then 510 is the depth of the effective depth, then substitute all the values for the given values for the equation. We are going to get, that is 192.1 kilonewton meter moment of, that is limited moment, ultimate moment. ಈಗ ಇದೇನು, what they have asked to calculate, they have asked what is the ultimate moment, is the ultimate load on the beam ಅಂತ ಕೇಳಿದಾರೆ ಅವರು. ಅದಕ್ಕೆ now let us consider a simply supported beam carrying UDL, is it not? ಆಗಲೇ ನಾನು ಹೇಳಿದೆ moment UDL mu is equal to moment, ultimate moment is equal to, that is the ultimate load L square divided by 8. Bending to calculate the bending moment of a simply supported beam carrying UDL, that is WL square by 8, is it not? This is WL square by 8 ಇದೆ. ಈ WL square by 8 mu is equal to, ಈಗ ನಾವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದೀವಿ, ಸಬ್ಸ್ಟಿಟ್ಯೂಟ್ ಮಾಡುವ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ then we are going to get W is equal to 33.23 kilonewton per meter, is it not? ಈಗ ಏನಂತ ಹೇಳಿದ್ರೆ ultimate load on the beamಗೆ ultimate load ಎಷ್ಟು ಅಂತ ಹೇಳಿದ್ರೆ 33.23 kilonewton per meter. Now that is the problem, that is the end of the problem, is it not? ಇದೊಂದು ಸಿಂಪಲ್ ಪ್ರಾಬ್ಲಮ್ ಇದು, ನೋಡೋಣ ಇನ್ನು ನೆಕ್ಸ್ಟ್ ಏನು ಅಂತ. ಇನ್ನೊಂದು another problem ಇದೆ. Now let us concentrate about this. ಈ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡುವ. ಇದರೊಳಗಡೆ ಸ್ವಲ್ಪ ಫಂಡಮೆಂಟಲ್ಸ್ ಎಲ್ಲ ಇದೆ, ಸ್ವಲ್ಪ ಅದನ್ನೆಲ್ಲ ಹೇಳ್ತೀನಿ ನಾನು ನಿಮಗೆ. Now you read this. A cantilever RC beam of span 3 meter is rectangular in cross section
with the dimensions 250 millimeter multiplied by 250 millimeter multiplied by 350 millimeter. It is reinforced with 3 bars of 16 mm on tension side. If the beam has an effective cover of 25 millimeter, determine the superimposed load on the beam in addition to self weight. Use M15 and Fe415. M15 ಕಾಂಕ್ರೀಟ್ ಅಂಡ್ Fe415 ಸ್ಟೀಲ್. ಇದನ್ನ ಇಲ್ಲಿ ಪ್ರಾಬ್ಲಮ್ ನ ಸರಿಯಾಗಿ ಓದ್ಬೇಕು, ಒಂದ್ಸಾರಿ ಕರೆಕ್ಟ್ ಓದ್ಬೇಕು. ನಮ್ಮ ಮಕ್ಕಳು ಯಾವಾಗ್ಲೂ ಪ್ರಾಬ್ಲಮ್ಸ್ ಕರೆಕ್ಟ್ ಪ್ರಾಬ್ಲಮ್ ಸರಿಯಾಗಿ ಅರ್ಥ ಮಾಡಿ ಓದ್ಬೇಕು. ಒಂದು 2-3 ಸಾರಿ ಓದ್ಬೇಕು. ಅಂಡ್ ದೆನ್ 2-3 ಸಾರಿ ಓದ್ಬಿಟ್ಟು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಏನ್ ಕೇಳಿದ್ದಾರೆ, ಏನು ಡೇಟಾ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಸರಿಯಾಗಿ ಬರ್ಕೊಳ್ಬೇಕಾದ್ರೆ ಅದನ್ನೆಲ್ಲ ಸರಿಯಾಗಿ ಬರ್ಕೊಳ್ಬೇಕು. ಮತ್ತೆ ಇಲ್ಲಿ ಇನ್ ಪ್ರಾಕ್ಟೀಸ್ ಇನ್ ಫೀಲ್ಡ್ ಇಫ್ ಯು ಗೋ ಟು ದ ಫೀಲ್ಡ್, ಇನ್ನೊಂದು ಇಂಟೆಲಿಜೆಂಟ್ ಇಂಟ್ ಕೊಟ್ಟಿದ್ದಾರೆ ನನಗೆ. ಇದು ಕ್ಯಾಂಟಿಲಿವರ್ ಬೀಮ್ ಆರ್ ಕ್ಯಾಂಟಿಲಿವರ್ ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಬೀಮ್. ಮತ್ತೆ ಇಲ್ಲಿ ಇನ್ನೊಂದು ವಿಷಯ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇಟ್ ಈಸ್ ರೀಇನ್ಫೋರ್ಸ್ಡ್ ವಿತ್ 3 bars of 16 mm ಟೆನ್ಷನ್ ಸೈಡ್ ಅಂತ ಹೇಳಿದ್ದಾರೆ. ಇದೊಂದು ಸ್ವಲ್ಪ ಅಂಡರ್ಲೈನ್ ಮಾಡ್ಬೇಕು ನೀವು. ಇದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ಬೇಕು. ಇದನ್ನ ದಟ್ ಐ ವಿಲ್ ಟೆಲ್ ಯು ಏನು ಅಂತ. ಮತ್ತೆ the beam has an effective cover of 25 millimeter. Determine the superimposed load. Now let us see. ನೋಡುವ. ಈಗ ಫಸ್ಟ್ ಗಿವನ್ ಡೇಟಾಗಳನ್ನೆಲ್ಲ ಬರ್ಕೊಳ್ಳಿ. ಈ ಗಿವನ್ ಡೇಟಾ ಬರ್ಕೊಳ್ಬೇಕು. ಫಸ್ಟ್ ನಾವು ಡೆಪ್ತ್, ಎಫೆಕ್ಟಿವ್ ಡೆಪ್ತ್ ಎಷ್ಟು ಕೊಟ್ಟಿದ್ದಾರೆ? ಎಫೆಕ್ಟಿವ್ ಡೆಪ್ತ್ ಇದು 325 ಕೊಟ್ಟಿದ್ದಾರೆ. ಯಾಕೆ 325 ಆಗಿದೆ? ಇದು why it becomes 325? 350 the overall dimension is given as 350 ಮತ್ತೆ ಎಫೆಕ್ಟಿವ್ ಕವರ್ 25 mm ಕೊಟ್ಟಿದ್ದಾರೆ. therefore 350 minus 25 that gives you the effective depth. 325 mm ಆಗುತ್ತೆ. overall depth 350 mm ಇದೆ. then breadth of the beam is given as 250 mm. and also area of the steel ಕೊಟ್ಟಿದ್ದಾರೆ. 3 16 mm dia bars. There are 3 16 mm dia bars are given here. And also given the effective length, it is 3 meter. Span ಕೊಟ್ಟಿದ್ದಾರೆ. Now we will see. Let us understand a little more about this. ಈಗ ನಾವು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಇದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅಂತ ಹೇಳಿದ ಕೂಡಲೇ ನಮ್ಗೆ ಏನಾಗುತ್ತೆ? ಇಲ್ಲಿ ಡಿಫಾರ್ಮೇಶನ್ ಆಗುತ್ತೆ. ಮ್ಯಾಕ್ಸಿಮಮ್ ಡಿಫಾರ್ಮೇಶನ್ ಇಲ್ಲ ಆಗುತ್ತೆ. ಅದರಿಂದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಇಲ್ಲೇ ಇರುತ್ತೆ. therefore ಇಲ್ಲಿ ಮ್ಯಾಕ್ಸಿಮಮ್ ಟೆನ್ಷನ್ ಇರ್ತದೆ. therefore ಈ ಲೋವರ್ ಲೆವೆಲ್ ಅಲ್ಲಿ ನಾವು ಸ್ಟೀಲ್ ಪ್ರೊವೈಡ್ ಮಾಡ್ತೀವಿ. whereas in this case ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ರಿವರ್ಸ್ ಆಗುತ್ತೆ ಸ್ಟ್ರೆಸಸ್. ಇಲ್ಲಿ ಲೋವರ್ ಲೆವೆಲ್ ಅಲ್ಲಿ ಟೆನ್ಷನ್ ಆಗುತ್ತೆ, ಇಲ್ಲಿ ಬರುವಾಗ ಟಾಪ್ ಅಲ್ಲಿ ಟೆನ್ಷನ್ ಆಗುತ್ತೆ. ಅದೇ ತರ ಇಲ್ಲಿ ಟಾಪ್ ಅಲ್ಲಿ ಟೆನ್ಷನ್ ಆಗ್ತದೆ. therefore ನಾವು ಅದಕ್ಕೆ ಬೇಕಾದಾಗೆ ನಮ್ಮ ಸ್ಟೀಲು ಮತ್ತೆ ಕಾಂಕ್ರೀಟ್ ಅನ್ನ ಪ್ರೊವೈಡ್ ಮಾಡಬೇಕು. whereas if you come to this, ಇಲ್ಲಿಗೆ ಬಂದ್ರೆ ಈಗ ಕ್ಯಾಂಟಿಲಿವರ್ ಬೀಮ್ ಕೊಟ್ಟಿದ್ದಾರೆ ನಮಗೆ. ಈ ಕ್ಯಾಂಟಿಲಿವರ್ ಬೀಮು ಇಲ್ಲಿಂದ ಇಲ್ಲಿಗೆ 3 ಮೀಟರ್ ಇದೆ. ನಾವು ಇಂಟೆಲಿಜೆಂಟ್ಲಿ ದೇ ಆಸ್ಕ್ ಇದ್ರದ್ದು ಬಿಹೇವಿಯರ್ ಹೇಗೆ ಇರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಬೆಂಡಿಂಗ್ ಇನ್ ದಿಸ್ ಡೈರೆಕ್ಷನ್. ಇಲ್ಲಿಂದ ಇಲ್ಲಿಗೆ ಬೆಂಡಿಂಗ್ ಆಗುತ್ತೆ. ಇಟ್ ಈಸ್ ಬೆಂಡಿಂಗ್. ಫ್ರಮ್ ಏರ್ ಟು ಏರ್ ಇಟ್ ಈಸ್ ಬೆಂಡಿಂಗ್ ವಿಲ್ ಬಿ ಡೌನ್ವರ್ಡ್. ದಟ್ ಈಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟಾಪ್ ರೀಇನ್ಫೋರ್ಸ್ಮೆಂಟ್ ಈಸ್ ಇನ್ ಟಾಪ್ ಲೇಯರ್ಸ್ ಆರ್ ಇನ್ ಟೆನ್ಷನ್, ಬಾಟಮ್ ಲೇಯರ್ಸ್ ಆರ್ ಇನ್ ಕಂಪ್ರೆಷನ್. therefore ಈ ಟಾಪ್ ಲೇಯರ್ ನಾವು ಸ್ಟೀಲ್ ರೀಇನ್ಫೋರ್ಸ್ಮೆಂಟ್ ಹಾಕ್ಬೇಕು. ಅದು ಕೊಟ್ಟಿರೋದು ಈಗ 3 ರಾಡ್ ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದಿಸ್ ಇಸ್ ಟಾಪ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಟಾಪ್ ಲೇಯರ್ಸ್ ಆರ್ ಸಬ್ಜೆಕ್ಟೆಡ್ ಟು ಟೆನ್ಸೈಲ್ ಫೋರ್ಸಸ್ ಅಂಡ್ ಬಾಟಮ್ ಲೇಯರ್ಸ್ ಆರ್ ಸಬ್ಜೆಕ್ಟೆಡ್ ಟು ಕಂಪ್ರೆಸಿವ್ ಫೋರ್ಸಸ್. therefore ಇಲ್ಲಿ ಈಗ ಈ ಕೇಸಲ್ಲಿ ಸ್ಟೀಲ್ ಮೇಲ್ಗಡೆ ಇದೆ. ದ ಓನ್ಲಿ ಥಿಂಗ್ ಇಸ್ ರಿವರ್ಸ್. ನಾವು ಈಗ ಈ ಸೆಕ್ಷನ್ ಗೆ ನಾವು ಇಷ್ಟವರೆಗೆ ಡಿಸೈನ್ ಮಾಡಿದ್ವಿ. ಈ ಸೆಕ್ಷನ್ಗೆ ಇದಕ್ಕೆ ಬೇಕಾಗಿ ನಾವು ಡಿಸೈನ್ ಮಾಡಿದ್ವಿ. ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ WL²/8 ಎಲ್ಲಿರುತ್ತೆ? ಸೆಂಟ್ರಲ್ ಇರ್ತದೆ. ಯಾವಾಗಲೂ ಮಿಡ್ ಸ್ಪ್ಯಾನ್ ಅಲ್ಲಿ ಇರ್ತದೆ. ಅದಕ್ಕೋಸ್ಕರ ಅದನ್ನ ನಾವು ಇಷ್ಟವರೆಗೆ ಮಾತಾಡಿದ್ದೀವಿ. ಬಟ್ whereas in this case the maximum bending moment will be at the support. now therefore ಇಲ್ಲಿ ಬೆಂಡಿಂಗ್ ಮೊಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ನಾವು ಬೀಮ್ ಥ್ರೋಟ್ ಇದೆ, ಅದಕ್ಕೆ ಒಂದು ವೇಟ್ ಇದೆ, ದಟ್ ಇಸ್ ಆಲ್ಸೋ ಯೂಡಿಎಲ್. ಸೂಪರ್ ಇಂಪೋಸ್ ಲೋಡ್ ಇದ್ರೆ ಅದು ಕೂಡ ಯೂಡಿಎಲ್ ಆಗ್ತದೆ. therefore ಇಲ್ಲಿಂದ ಇಲ್ಲಿವರೆಗೆ therefore W into L is the total load. W into L is the total load. It is assumed that it is acting at its center. therefore WL²/2 ಆಗುತ್ತೆ. W into L is the load. WL is the total load
and when it is acting, it is assumed that it is acting at the center, isn't it? Therefore, maximum moment at the support. This support only maximum moment irutte. Adrinda W into L is the total load multiplied by L by 2 is the multiplied by L by 2 is the that is the distance to the load, isn't it? Therefore, W L square by 2 is the maximum moment at the center of the that is support, isn't it? ಇದೊಂದು ಸ್ವಲ್ಪ ನೆನಪಿಟ್ಕೊಳ್ಳೋದಿಲ್ಲ. ಓಕೆ, ದೆನ್ ಫರ್ದರ್ ಈಗ ನೋಡುವ ಏನೇನು ಕೊಟ್ಟಿದ್ದಾರೆ, ಏನೇನಾಗುತ್ತೆ ಈಗ ಅಂತ. ದೆನ್ ಎಫೆಕ್ಟಿವ್ ಡೆಪ್ತ್ ಫೈಂಡ್ ಔಟ್ ಮಾಡೋಣ. ಆಸ್ ಯೂಶುವಲ್ ಎಫೆಕ್ಟಿವ್ ಡೆಪ್ತ್ ಇಸ್ ಈಕ್ವಲ್ ಟು 350 ಮೈನಸ್ 25, 350 ಮೈನಸ್ 25 is equal to 325 millimeter. That is the effective depth, is it not? ಅಂದ್ರೆ ಇದರ ಸೆಂಟರ್ ಇಂದ ಸ್ಟೀಲ್ ಸೆಂಟರ್ ಇಂದ ಇಲ್ಲಿವರೆಗೆ ಎಫೆಕ್ಟಿವ್ ಡೆಪ್ತ್ ಇದು ಎಫೆಕ್ಟಿವ್ ಕವರ್ ಇಲ್ಲಿಂದ ಟಾಪ್ ಲೇಯರ್ ಇಂದ effect that is centroid of the steel ಗೆ that is effective cover. Therefore 325 ಆಗುತ್ತೆ. Then let us calculate the area of the steel area calculate ಮಾಡುವ. Area of steel A is equal to 3 into 5d square by 4. D ಕೊಟ್ಟಿದ್ದಾರೆ ನಮಗೆ, ಇದು 16 ಮಿಲಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ, ಇದು 16 ಮಿಲಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ, 16 ಮಿಲಿಮೀಟರ್ ಡಯಾರ್ ಕೊಟ್ಟಿದ್ದಾರೆ. Therefore that is area of the steel is equal to 1 steel is equal to 5d square by 4 multiplied by 3 numbers is equal to 603.26 millimeter square is the area of the steel provided in the tension zone, is it not? Area of the steel provided in the tension zone, is it not? This is the area of steel. And then we know that let us find out the first find out ಮಾಡಣ ಅಂತ ಹೇಳಿದ್ರೆ neutral axis depth xu limit find out ಮಾಡಬೇಕು. Therefore xu by d is equal to ಇದು ಗೊತ್ತಿದೆ, ಇಂದಿನ ಪ್ರಾಬ್ಲಮ್ ಮಾತಾಡಿದೀವಿ, ಅನಾಲಿಸಿಸ್ ಮಾಡುವಾಗ ಇದ್ರ ಬಗ್ಗೆ ಮಾತಾಡಿದೀವಿ. Now let us substitute all the values for this, isn't it? If we substitute all the values, Fi ಗೊತ್ತಿದೆ, area of steel ಗೊತ್ತಿದೆ, FCK is known, B is known, D is also known. Now therefore xu by d is equal to 0.49 ಆಗಿದೆ, isn't it? xu is equal to xu by d is equal to 0.49 ಇದೆ. For Fe415 ಇದು ಎಷ್ಟು ಲಿಮಿಟ್ ಎಷ್ಟು ಅಂತ ಹೇಳಿದ್ರೆ 0.48. ಆದ್ರಿಂದ ಇದು ಏನಾಗುತ್ತೆ, what is going to happen, this becomes over enforced, isn't it? ಇದೇನಾಗುತ್ತೆ, ಓವರ್ ಇನ್ಫೋರ್ಸ್ಡ್ ಆಗುತ್ತೆ. ಓವರ್ ಇನ್ಫೋರ್ಸ್ಡ್ ಆಗ್ತದೆ. ಆದ್ರಿಂದ ನಾವು ಈಗ ಏನ್ ಮಾಡ್ತೀವಿ ನೋಡಿ, ಇಲ್ಲಿಂದ ಇಲ್ಲಿ ಗೊತ್ತಾಗುತ್ತೆ. ಈಗ ಸಿ ಯು ಕ್ಯಾನ್ ಸಿ ದಿಸ್ ನೌ Fy that is Fy 415 ಗೆ xu by d xu limit by d is equal to 0.48, isn't it? ಆದ್ರಿಂದ ಇಲ್ಲಿಗೆ ಇದು ಓವರ್ ಇನ್ಫೋರ್ಸ್ಡ್ ಆಗುತ್ತೆ. ನಾವು ಈಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ನಾವು ಫೈಂಡ್ ಔಟ್ ದ mu, isn't it? ಓವರ್ ಇನ್ಫೋರ್ಸ್ಡ್ ಆಗುತ್ತೆ. Over enforced ಆದ್ರಿಂದ ನಾವು let us use this equation, isn't it? mu limit is equal to mu limit is equal to ಇದು ಕೋಡಲ್ ಕೂಡ ಇದೆ, ಈ ಈಕ್ವೇಷನ್ ಕೋಡಲ್ ಇದೆ, ಮತ್ತೆ ನಾವು ಮಾಡಿದೀವಿ, ನಾವು ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ, ತುಂಬಾ ವಿಷಯಗಳನ್ನ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಆದ್ರಿಂದ we can now very easily we can analyze this, isn't it? ಈಗ mu limit is equal to 0.36 xu limit by d multiplied by 1 minus 0.42. ನಿಮ್ಗೆ ಗೊತ್ತಿರಬಹುದು ಇದು. ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ದಟ್ ಇಸ್ ಕಂಪ್ರೆಸಿವ್ ಫೋರ್ಸ್ ಮಲ್ಟಿಪ್ಲೈಡ್ ಬೈ ಲಿವರ್ ಆರ್ಮ್ ಡಿಸ್ಟೆನ್ಸ್, ಲಿವರ್ ಆರ್ಮ್, ಅದನ್ನ ಆ ಈಕ್ವೇಷನ್ ತಗೊಂಡಿದೀವಿ ನಾವು. ಇದನ್ನ ಆ ಈಕ್ವೇಷನ್ ತಗೊಂಡು ಇದು d minus 0.42 xu ಬರ್ತದೆ. ಆದ್ರಿಂದ ನಾವು ಆ xu ಲಿಮಿಟ್ d minus 0.42 xu ಅದನ್ನ ಮಾಡಿಫಿಕೇಶನ್ ಮಾಡಿದ ನಂತರ we are going to get this. ಇದನ್ನ ಯಾಕೆ ಈಗ ಮಾಡಿಫಿಕೇಶನ್ ಮಾಡಿದೀವಿ ಅಂತ ಹೇಳಿದ್ರೆ, xu by ಲಿಮಿಟ್ ವ್ಯಾಲ್ಯೂ ಇಲ್ಲಿದೆ, ಇಲ್ಲಿ ನಮ್ಮ xu by ಲಿಮಿಟ್ ವ್ಯಾಲ್ಯೂ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಲಿಕ್ಕೆ ನಮ್ಗೆ ಈಸಿ ಆಗುತ್ತೆ. ಈ d ಗೊತ್ತಿದೆ, ನಮಗೆ ಗೊತ್ತಿದ್ದು ಕೂಡ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ವಾಟ್ ವಿ ಆರ್ ಗೋಯಿಂಗ್ ಟು ಡು, ಬಿಕಾಸ್ ವಿ ಆರ್ ಲಿಮಿಟಿಂಗ್ ದ ಮೊಮೆಂಟ್ ಫಾರ್ ದ ಗಿವನ್ ಸೆಕ್ಷನ್. ಕೊಟ್ಟಿರೋ ಸ್ಟೀಲ್ಗೆ ನಾವು ಮತ್ತೆ ಬೇಸ್ಡ್ ಆನ್ ದಿಸ್ xu by d ನಾವೇನ್ ಮಾಡ್ತೀವಿ, ಅದನ್ನ ಲಿಮಿಟ್ ಮಾಡ್ತೀವಿ. therefore ಲಿಮಿಟ್ ಮಾಡಿದ ಇದಾದ ನಂತರ ಏನಾಗ್ತದೆ, ನಾವು ಸಬ್ಸ್ಟಿಟ್ಯೂಟ್ ಆಲ್ ದ ವ್ಯಾಲ್ಯೂಸ್, ಎಲ್ಲ ವಿಷಯಗಳು ಗೊತ್ತಿದೆ ನಮಗೆ. 0.36 ಗೊತ್ತಿದೆ, ದಟ್ ಇಸ್ xu ಲಿಮಿಟ್ ಬೈ d. ನೋಡಿ ಇಲ್ಲಿ xu ಲಿಮಿಟ್ xu by d 0.49 ಬಂದಿದೆ. ಬಟ್ ಇದು ಸಬ್ಸ್ಟಿಟ್ಯೂಟ್ ಮಾಡುವಾಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, 0.48 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಇದನ್ನ therefore 0.48 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ FCK ಗೊತ್ತಿದೆ ನಮಗೆ, B ಗೊತ್ತಿದೆ, and D is also known. We have calculated here D and substitute the values, isn't it? ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ we are going to get that is 54.64 kilonewton meter ಬರ್ತದೆ. That is the moment resisting capacity of the beam for the given data. ಕೊಟ್ಟಿರುವಂತ ಡೇಟಾಗೆ ನಮ್ದು ನಾವು ಇದನ್ನ ಅಲ್ಲಿಗೆ ರಿಸ್ಟ್ರಿಕ್ಟ್ ಮಾಡಿದೀವಿ, ಇದನ್ನ ಬಿಕಾಸ್ ಆಫ್ ದಿಸ್ xu by d ಲಿಮಿಟ್. xu by d ಲಿಮಿಟ್ ಇಂದ ನಾವು 0.48 ಇಂದ ರೆಸ್ಟ್ರಿಕ್ಟ್ ಮಾಡಿದೀವಿ.
0.48 is restrict ಮಾಡಿದಾಗ now this will carry the moment that is limited ultimate moment limited to 54.64 kilonewton meter. ಇಷ್ಟಾಯ್ತು. ಇದ್ರ ನಂತರ ಇನ್ನೊಂದು ಏನಂತ ಹೇಳಿದ್ರೆ ನಾವು we need to calculate the UDL. ಇದ್ರ ಮೇಲೆ ಈಗ ನಾನು ಆಗ್ಲೇ ಹೇಳಿದೆ ನಿಮ್ಗೆ ಇದು ಈಗ ಏನಂತ ಹೇಳಿದ್ರೆ ನಾವು we need to calculate the UDL on the beam. ಈ beam ಮೇಲೆ ಎಷ್ಟು UDL ಆಗುತ್ತೆ, ಸೂಪರ್ ಇಂಪೋಸ್ ಲೋಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ. ಆ ಸೂಪರ್ ಇಂಪೋಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಮ್ಗೆ ಇದೊಂದು ಗೊತ್ತಿರ್ಬೇಕು ಸ್ವಲ್ಪ. ಇದು ನಾನು ಆಗ್ಲೇ ಹೇಳಿದೆ ನಿಮ್ಗೆ ನೋಡಿ, ಬೀಮು ದೆನ್ ದ UDL UDL on the beam, isn't it? UDL on the beam. Now therefore UDL on the beam ಇದಕ್ಕೆ W kilonewton meter is the load acting on the beam. W kilonewton load is acting on the beam. W kilonewton load is acting on the beam. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ how to calculate this ನೋಡಿ, ಬೆಂಡಿಂಗ್ ಮೊಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ ನಾವು. ಇದನ್ನೆಲ್ಲ ನೀವು ಕಲ್ತಿದ್ದೀರಿ ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಿ. and based on that see ಈಗ ನೋಡಿ WRA that is total load, W into L. W into L is the total load. Shear force ಇಲ್ಲಿ 0 ಇರುತ್ತೆ. F ಅಲ್ಲಿ W into L, ಇಲ್ಲಿ shear force full ಇರುತ್ತೆ. Total the entire load is taken by this support, and the bending moment, maximum bending moment will be here. ನಾನು ಆಗ್ಲೇ ಹೇಳಿದೆ ನಿಮಗೆ that is WL is the total load on the beam. It is assumed that it is acting at the center multiplied by L by 2. ಇಲ್ಲಿ you can see this WL into L by 2 is equal to WL square by 2 kilonewton meter. Isn't it? Now this is how we can calculate the bending moment for the given cantilever beam. Cantilever beam ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು ನಾವು. ಈಗ ಏನು ಮಾಡಿದೀವಿ ನಾವೀಗ ಮೊಮೆಂಟ್ ಲಿಮಿಟ್ ಅಲ್ಟಿಮೇಟ್ ಮೊಮೆಂಟ್ ಲಿಮಿಟೆಡ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಷ್ಟು ನಮಗೆ ವಿಷಯ ಸಿಕ್ಕಿದೆ. ಇದು ಗೊತ್ತಿದೆ ನಮಗೆ. ಅದರ ನಂತರ we know the maximum bending moment. ಇದು maximum bending moment for the given cantilever beam is also known. ಅದು ಮತ್ತೆ ಅದೆರಡನ್ನು ಈಕ್ವೇಟ್ ಮಾಡುವ. ಅವೆರಡನ್ನು ಈಕ್ವೇಟ್ ಮಾಡಿದ್ರೆ ನಾವು for cantilever beam carrying UDL, that is mu is equal to W into L square by 2. ನಾವು ಈಗ ಹಿಂದಿನ ಸ್ಲೈಡ್ ಅಲ್ಲಿ ಏನ್ ಮಾತಾಡಿದೆವೋ ಅದನ್ನ ನೀವು ತಗೊಂಡಿದ್ದೀರಿ. ಇದನ್ನ ಅಲ್ಟಿಮೇಟ್ ಮೊಮೆಂಟ್. therefore ಅಲ್ಟಿಮೇಟ್ ಮೊಮೆಂಟ್ ತಗೊಂಡ್ಮೇಲೆ ಅದನ್ನ ಈಕ್ವೇಟ್ ಮಾಡುವ. ಕ್ಯಾಲ್ಕುಲೇಟೆಡ್ ಮೊಮೆಂಟ್ ಎಷ್ಟಿದೆ, ಮೊಮೆಂಟ್ ರೆಸಿಸ್ಟಿಂಗ್ ಕೆಪಾಸಿಟಿ ಆಫ್ ದ ಬೀಮ್ ಎಷ್ಟು ಲಿಮಿಟ್ ಮಾಡಿದೀವಿ ನಾವು, ಅದನ್ನು we have taken here. ಇದನ್ನ ಈಕ್ವೇಟ್ ಇದು ಮೂವ್ L ಸ್ಪ್ಯಾನ್ ಗೊತ್ತಿದೆ ನನಗೆ, ಕೊಟ್ಟಿದ್ದಾರೆ ಅವರು. then simplify this. The only unknown here is WU. WU is the only unknown. Therefore now W is equal to 12.09 kilonewton meter. This ultimate load UDL. The beam to UDL, your total load on the beam is restricted to, limited to isto. This is imposed load ಮತ್ತು self weight ಎರಡು ಸೇರ್ಕೊಂಡು ಇಷ್ಟು 12.09 kilonewton per meter ಆಗ್ತದೆ. ಅದರ ನಂತರ ಈಗ ನಾವು let us calculate the self weight of the beam. Self weight of the beam calculate ಮಾಡುವ. Self weight of the beam calculate ಮಾಡಿಬಿಟ್ಟು ಅದನ್ನ ಮೈನಸ್ ಮಾಡಿಬಿಟ್ರೆ the balance is the UDL, that is imposed load on the beam. Therefore self weight, how to calculate the self weight? To calculate the self weight, that is breadth depth multiplied by gamma, density of the material. Density of the material. Then now self weight is equal to, therefore self weight is equal to, that is ಇದನ್ನ ನಾವು ಏನ್ ಮಾಡಿದೀವಿ ಈಗ ಅಂದ್ರೆ ಈ 3 multiplied by 3 ಮೀಟರ್ ಮಾಡ್ಬಿಟ್ರೆ ಟೋಟಲ್ ಲೋಡ್ ಬಂದ್ಬಿಡುತ್ತೆ. If you multiply this, now this is multiplied by 3 ಅಂದ್ರೆ ಏನು, L span, ಇಲ್ಲಿಂದ ಇಲ್ಲಿಗೆ ಸ್ಪ್ಯಾನ್, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ಲೋಡ್ ಬಂದ್ಬಿಡುತ್ತೆ ನಮಗೆ. ಬಟ್ ನಾವೇನ್ ಮಾಡಿದೀವಿ, ಪರ್ ಮೀಟರ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಪ್ಲೀಸ್ ರಿಮೆಂಬರ್ ದಿಸ್, ಪ್ಲೀಸ್ ನೋಟ್ ದಿಸ್. ಇದು ಸೆಕ್ಷನ್ BD, ಇದು 0.25 multiplied by 0.35. gamma is equal to, ಇದೇನು ಮೆಟೀರಿಯಲ್ ಡೆನ್ಸಿಟಿ, ಯಾವ ಮೆಟೀರಿಯಲ್, RCC. RCC ಡೆನ್ಸಿಟಿ 25 kilonewton per meter cube. Isn't that? Therefore we have taken this. ಇವಾಗ ಏನಾಗುತ್ತೆ ಇಲ್ಲಿ, that is self weight of the beam is ಬರ್ತದೆ ಅಂತಂದ್ರೆ 2.18 kilonewton per meter ಬರುತ್ತೆ. Isn't that? 2.18 ಬರುತ್ತೆ. ಆದ್ರಿಂದ superimposed load is equal to, ನೋಡಿ ಇಲ್ಲಿ WU ಇಲ್ಲಿ ಬಂದಿದೆ, ಇದನ್ನ, and ಇದು self weight. ಇದರಿಂದ ಇದನ್ನ ಮೈನಸ್ ಮಾಡಿದ್ರೆ that is weight of, that is total load taken by the beam minus self weight, that will give you the superimposed load. Isn't that?
Therefore, superimposed load is equal to 9.91 kilonewton per meter. Now, this is how we can solve the problem. We can calculate that is, we can analyze the given beam. ಈಗ ನಾವು ಏನು ಫೈಂಡ್ ಔಟ್ ಮಾಡಿದೀವಿ ಈ ಪ್ರಾಬ್ಲಮ್ ಅಲ್ಲಿ ಏನು ಫೈಂಡ್ ಔಟ್ ಮಾಡಿದೀವಿ ಅಂತ ಹೇಳಿದ್ರೆ ದಟ್ ಇಸ್ ದ ಲೋಡ್ ಈ ಸೂಪರ್ ಇಂಪೋಸ್ ಲೋಡ್ ಇದ್ರ ಮೇಲ್ಗಡೆ ಸೂಪರ್ ಇಂಪೋಸ್ ಲೋಡ್ ನೋಡಿ ಇಲ್ಲಿ ಸೂಪರ್ ಇಂಪೋಸ್ ಲೋಡ್ ಇದು ಎಷ್ಟು ಅಂತ ಈ ಸೂಪರ್ ಇಂಪೋಸ್ ಲೋಡ್ ಅನ್ನ ಎಷ್ಟು ಅಂತ ಈಗ ಬೀಮು ಕೊಟ್ಟಿದ್ದಾರೆ ಅವರು ದ ಸೈಜ್ ಇಸ್ ಗಿವನ್ ಹಿಯರ್ ದ ಬೀಮ್ ಸೈಜ್ ಇಸ್ ಗಿವನ್ ಅಂಡ್ ದ ಡೆನ್ಸಿಟಿ ಇಸ್ ನೋನ್ therefore the self weight of the beam plus UD the load on the beam imposed load ಎಷ್ಟು ಅದರ ಮೇಲ್ಗಡೆ ಲೋಡ್ ಅಪ್ಲೈ ಮಾಡಬಹುದು ಈ ಕೊಟ್ಟಿರುವಂತ ಬೀಮ್ ಗೆ ಕೊಟ್ಟಿರುವಂತ ಬೀಮ್ ಅಲ್ಲಿ ಡೀಟೇಲ್ಸ್ ಗೆ ಎಷ್ಟು ಲೋಡ್ ಅನ್ನು ನಾವು ಅಪ್ಲೈ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ವಿ ಹ್ಯಾವ್ ಡನ್ ಇಟ್ ಹಿಯರ್ and then further limiting percentage tensile strength ಈ limiting percentage tensile strength ಇದೇನು ಅಂತ ಹೇಳಿದ್ರೆ ಲಿಮಿಟಿಂಗ್ ಪರ್ಸೆಂಟೇಜ್ ಆಫ್ ಟೆನ್ಸೈಲ್ ಸ್ಟ್ರೆಂತ್ ಏನು ಅಂತ ಹೇಳಿದ್ರೆ ಈಗ ಒಂದು ನಮ್ಮ ರೀಇನ್ಫೋರ್ಸ್ ಕಾಂಕ್ರೀಟ್ ಡಿಸೈನ್ ಅಲ್ಲಿ ನಾವು ಯಾವಾಗಲೂ ಕನ್ಸ್ಟ್ರಕ್ಷನ್ ಈಗ ಫಾರ್ ಎಕ್ಸಾಂಪಲ್ ಈಗ ನಾನೊಂದು ಒಬ್ಬ ಸಿವಿಲ್ ಇಂಜಿನಿಯರ್ ಆದ್ರಿಂದ ಯೂಶಲಿ ಏನ್ ಮಾಡ್ತಾರೆ ಜನ ಅಂತ ಹೇಳಿದ್ರೆ ದ ಕ್ಲೈಂಟ್ ಯಾರು ನಮ್ಮ ಹತ್ರ ಬರ್ತಾರೆ ನಾವೊಂದು ಮನೆ ಕಟ್ತಾ ಇದ್ದೀನಿ ಮತ್ತೆ ನಂದು ಸ್ಲ್ಯಾಬ್ ಏರಿಯಾ 1500 ಸ್ಕ್ವೇರ್ ಫೀಟ್ ಇದೆ ನಾವು ವಾಟ್ ಈಸ್ ದ ಸ್ಕಿಲ್ ರಿಕ್ವೈರ್ಡ್ ಅಂತ ನನ್ನೊಂದು ಕ್ವಶನ್ ಕೇಳ್ತಾರೆ ನಾನೇನ್ ಮಾಡ್ತೀನಿ ಅಂತ ಹೇಳಿದ್ರೆ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ಮೈ ನಾಲೆಡ್ಜ್ ಬೇಸ್ಡ್ ಆನ್ ದಟ್ ಈಸ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆನ್ ದ ಯಾವುದು ಈ ಪುಸ್ತಕಗಳು ಕೋಡು ಗೈಡ್ ಲೈನ್ಸ್ ಗೊತ್ತಿರೋದು ನನ್ಗೆ ಎಷ್ಟು ಗೊತ್ತಿದೆ ಅಂತ ಬೇಸ್ಡ್ ಆನ್ ದಟ್ ಅದ್ರ ಮೇಲೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ 0.7 ಇಂದ 0.8 ಕಿಲೋ ಬೇಕು ಅಂತ ಹೇಳ್ತೀನಿ 0.7 ಇಂದ 0.8 ಕಿಲೋ ಪರ್ ಸ್ಕ್ವೇರ್ ಫೀಟ್ ಬೇಕು ಅಂತ ಹೇಳ್ತೀನಿ ಆಗ 1500 ಸ್ಕ್ವೇರ್ ಫೀಟ್ ಅಂದ್ರೆ ಎಷ್ಟಾಗುತ್ತೆ 1500 ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ 700 350 ದಟ್ ಈಸ್ 1050 7 ಆದ್ರೆ 0.7 ಕಿಲೋ ಪರ್ ಸ್ಕ್ವೇರ್ ಫೀಟ್ ಆದ್ರೆ 0.8 ಆದ್ರೆ 800 ಪ್ಲಸ್ 400 1200 kg per 1000 ಇದನ್ನ ಹೇಗೆ ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ರೆ based on the span. I will ask so many information. What is the thickness of the slab and what is the span of the slab? ಅದನ್ನೆಲ್ಲ ಕೇಳ್ತೀನಿ ನಾನು ಸಪೋರ್ಟ್ ಅವರಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಎಷ್ಟು ಥಿಕ್ನೆಸ್ ಹಾಕ್ತೀರಿ ಅದು ಯಾವುದಕ್ಕೆ ಯೂಸ್ ಮಾಡ್ತೀರಿ ಇದನ್ನೆಲ್ಲ ಕೇಳ್ತೀನಿ ಬೇಸ್ಡ್ ಆನ್ ದಟ್ ಐ ವಿಲ್ ಗಿವ್ ಮೈ ಒಪಿನಿಯನ್ ಇಷ್ಟು ಬೇಕಾಗುತ್ತೆ ದಟ್ ಈಸ್ ಸಮ್ ಎಸ್ಟಿಮೇಷನ್ ಪರ್ಸೆಂಟೇಜ್ ಮತ್ತೆ ಬೀಮ್ ಅಷ್ಟೇ ಬೀಮಲ್ಲಿ ಕಾಲಮಲ್ಲೆಲ್ಲ ಒಂದು ರಿಸ್ಟ್ರಿಕ್ಷನ್ ಇದೆ 4% ಇರಬೇಕು 1% ಇರಬೇಕು by volume 1% by volume ಅಂತ ಇದು ನಾನು 1% by cross sectional area ಈಗ 100 ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಎಲ್ಲೇ ಆದ್ರೂ ಒಂದು 200 by 400 ಕಾಲಮ್ ಸೈಜ್ ಬೀಮ್ ಸೈಜ್ ಇದ್ರೆ 400 by 200 ಇದೆ 400 by 200 ಅಂತ ಹೇಳಿದ್ರೆ 8000 ಮಿಲಿಮೀಟರ್ ಸ್ಕ್ವೇರ್ ಆಗುತ್ತೆ ಇದನ್ನ 80,000 ಮಿಲಿಮೀಟರ್ ಸ್ಕ್ವೇರ್ ಆಗುತ್ತೆ ಇದನ್ನ 80,000 ಮಿಲಿಮೀಟರ್ ಸ್ಕ್ವೇರ್ಗೆ 1% ಅಥವಾ 2% based on the knowledge, based on the span, it needs so many things. ಹಾಗೆ ನಮಗೊಂದು ಇದೊಂದು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಒಂದು ಮೆಥಡ್ ಇದೆ ಟೆಕ್ನಿಕಲಿ ಹೌ ವಿ ಕ್ಯಾನ್ ಸಾಲ್ವ್ ದಿಸ್ ಅಂತ ದೇರ್ ಕರೆಸ್ಪಾಂಡಿಂಗ್ ಟು ದ ಲಿಮಿಟಿಂಗ್ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ನಾನು ಆಗಲೇ ಹೇಳಿದೆ ಬೇಸ್ಡ್ ಆನ್ ದ ಸ್ಪ್ಯಾನ್ ಬೇಸ್ಡ್ ಆನ್ ದ ಲೋಡ್ ಪರ್ಪಸ್ ಫಾರ್ ವಿಚ್ ವಿ ಆರ್ ಯೂಸಿಂಗ್ ದಿಸ್ ಇದ್ರ ಮೇಲೆ ಬೇಸ್ಡ್ ಆನ್ ದಿಸ್ ಅಂತ ಅದ್ರ ಮೇಲ್ಗಡೆ ದೇರ್ ಇಸ್ ಎ ಲಿಮಿಟಿಂಗ್ ಪರ್ಸೆಂಟೇಜ್ ಟೆನ್ಸೈಲ್ ಸ್ಟೀಲ್ ಇದನ್ನ ಜಾಸ್ತಿನೂ ಹಾಕ್ಬಾರ್ದು ಜಾಸ್ತಿ ಹಾಕಿದ ಕೂಡಲೇ ಓವರ್ ಇನ್ಫೋರ್ಸ್ ಆಗೋಗ್ಬಿಡುತ್ತೆ ಓವರ್ ಇನ್ಫೋರ್ಸ್ ಆದ ಕೂಡಲೇ ಫೇಲ್ಯೂರ್ ಸಡನ್ ಇರ್ತದೆ ಅದಕ್ಕೆ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ವಿಚ್ ಇಸ್ ಗಿವನ್ ಬೈ ಪರ್ಸೆಂಟೇಜ್ ಆಫ್ ಸ್ಟೀಲ್ ನೋಡಿ ಈಗ ದಟ್ ಈಸ್ ಪರ್ಸೆಂಟೇಜ್ ಲಿಮಿಟ್ ಇದನ್ನ ಪರ್ಸೆಂಟೇಜ್ ಲಿಮಿಟ್ ಎಷ್ಟು ಅಂತ ಹೇಳಿದ್ರೆ ದಟ್ ಈಸ್ 100 multiplied by AST by BD ಏರಿಯಾ ಆಫ್ ಸ್ಟೀಲ್ ಡಿವೈಡೆಡ್ ಬೈ ಏರಿಯಾ ಆಫ್ ದ ಕಾಂಕ್ರೀಟ್ ಇದನ್ನ ಎಫೆಕ್ಟಿವ್ ಬ್ರೆಡ್ತ್ ಇಂಟು ಎಫೆಕ್ಟಿವ್ ಡೆಪ್ತ್ area of steel divided by ಯಾಕಂದ್ರೆ area of steel ಕಮ್ಮಿ ಇರುತ್ತೆ ಇದನ್ನ and the concrete area is more therefore this is the percentage steel ಇದನ್ನ ಯಾವಾಗಲೂ ನಾವು ಗೈಡ್ಲೈನ್ಸ್ ಅಂತ ತಗೊಳ್ಬಹುದು ಯೂಸ್ ಮಾಡ್ಲಿಕ್ಕೂ ಆಗುತ್ತೆ we know that XU is equal to XU max ಯಾವಾಗಲೂ ನಾವು ಡಿಸೈನ್ ಮಾಡುವಾಗ ಯಾವ್ದನ್ನ ನಾವು ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ that itself is the maximum ಇದನ್ನ therefore XU by D is equal to XU max by D is equal to we know this ಇದು ಗೊತ್ತಿದೆ ನಮಗೆ ಇದನ್ನ ಹೇಗೆ ಅಂತ ಈ ಹಿಂದಿನ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡಿದ್ವಿ ನಾವು ಇದನ್ನ ನಾನು ರೀಆರ್ಗನೈಸ್ ಮಾಡ್ತೀನಿ
ಈ ರೀಆರ್ಗನೈಸ್ ಹೇಗೆ ಮಾಡ್ತೀನಿ ನಾನು ಅಂತ ಹೇಳಿದ್ರೆ XU max by D is equal to 0.87 by 0.36 divided by 0.36 multiplied by Fi by FCK, is it not? Then AST by BD, not AST by BD, is it not? ಈಗ AST by BD ನೋಡಿ ಇಲ್ಲಿದೆ AST by BD ಇದೆ percentage limit is equal to 100 into AST by BD. ನಾನು if I want to reorganize this ಇದನ್ನ ಚೇಂಜ್ ಮಾಡಬೇಕು ಅಂತ ಇದ್ರೆ ಇದನ್ನ ಈಗ ಏನ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ this will be sent to the left side. Therefore PT limited percentage limited divided by 100 is equal to AST by BD ಆಗ್ತದೆ. is it not? Percentage limited divided by 100 is equal to AST by BD ಆಗುತ್ತೆ ಇದು. is it not? AST by BD. Therefore ಈಗ ನೆಕ್ಸ್ಟ್ ಫರ್ದರ್ ಅದನ್ನ ನಾನು ತಗೊಂಡು ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ಏನಾಗುತ್ತೆ ನೋಡೋಣ. ಇದನ್ನ therefore percentage limiting percentage strength is in now this is XU by D is equal to ಅದನ್ನ ತಗೊಂಡು ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. That's all, nothing else I have done. ಏನು ಬೇರೆ ಏನು ಮಾಡಲಿಲ್ಲ ಇಲ್ಲಿ. And that is equal to that is simplified. ಇದನ್ನ ಸಿಂಪ್ಲಿಫೈ ಮಾಡಿದ್ದೀನಿ ನಾನು. ಸಿಂಪ್ಲಿಫೈ ಮಾಡಿದ ನಂತರ we are going to get percentage limit is equal to 41.61 multiplied by ಇದು ಹೀಗೆ ಇರುತ್ತೆ then XU by D ಬಂದ್ಬಿಡುತ್ತೆ. ಇದು ಮಾಡಿಫಿಕೇಶನ್ ಮಾಡಿದ್ದ ಅಷ್ಟೇ. ಇದು there are decimals, is it not? There are numericals here. ಇದು numerical ಇದನ್ನ ನಾವು simplify ಮಾಡಿದ್ರೆ we are going to get this. is it not? ಇದು ಸಿಕ್ಕಿದ್ಮೇಲೆ then this can be used in our calculation. is it not? In our design ನಾವು ಇದನ್ನ ಬಳಸ್ಕೊಳ್ಬಹುದು. The values of percentage limit for different combinations of steel and concrete grades can be calculated. Their values correspond to a single reinforced balanced rectangular sections. ಅಲ್ಲಿಗೆ ನಾವು ಇದನ್ನ ಯೂಸ್ ಮಾಡಬಹುದು. is it not? Okay, please remember this. Now percentage limit is equal to the build on the strength of the concrete and strength of the steel and also the neutral axis depth. is it not? ಇದರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪರ್ಸೆಂಟೇಜ್ ಸ್ಟೀಲ್ ಹಾಕಬಹುದು ನಾವು ಅಂತ. is it not? Therefore now we will see ಒಂದು ಚಿಕ್ಕದೊಂದು ಪ್ರಾಬ್ಲಮ್ ಮಾಡೋಣ. ಇದಕ್ಕೆ ಈ ಚಿಕ್ಕ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಇದೊಂದು ಡಿಸೈನ್ ಎ ರೆಕ್ಟಾಂಗುಲರ್ ಬೀಮ್ ಫಾರ್ an ultimate moment of 150 kilonewton meter. Design a rectangular beam for an ultimate moment of 150 kilonewton meter. Use M20 grade concrete and Fe415 steel. ಇಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾವು they have given the data ಕೊಟ್ಟಿದ್ದಾರೆ ನಮಗೆ. ಡಿಸೈನ್ ಎ ರೆಕ್ಟಾಂಗುಲರ್ ಬೀಮ್ ಫಾರ್ an ultimate moment of 150 kilonewton meter. Use M20 grade concrete and Fe415 steel. For data on the given data, MU ಕೊಟ್ಟಿದ್ದಾರೆ ನಮಗೆ. MU is given. is it not? ಇಲ್ಲಿ ಈಗ ನಾವೇನು ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ನಾವು ಇದು ಬೀಮ್ ಸೈಜ್ ಅನ್ನು ಡಿಸೈಡ್ ಮಾಡಬೇಕು, ಏರಿಯಾ ಆಫ್ ಸ್ಟೀಲ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಬೀಮ್ ಸೈಜ್ ಡಿಸೈಡ್ ಮಾಡಬೇಕು, ಏರಿಯಾ ಆಫ್ ಸ್ಟೀಲ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಡಿಸೈನ್ ಅಂತ ಹೇಳಿದ್ರೆ ಅಷ್ಟೇ ವಿಷಯ. we need to fix the size of the beam and also calculate the area of steel required for resist this moment. ಈ momentum resist ಮಾಡಲಿಕ್ಕೆ. Therefore given moment is MU is equal to 150 kilonewton meter ಕೊಟ್ಟಿದ್ದಾರೆ. Now let us assume the beam size. beam ಅನ್ನು ನೋಡಿ ಇದು ಗೈಡ್ಲೈನ್ಸ್ ಅಂತ ಹೇಳೋದು. ಅಕಾರ್ಡಿಂಗ್ ಟು ಗೈಡ್ಲೈನ್ಸ್ ಇದನ್ನ ಹೀಗೆ ತಗೊಳ್ಬಹುದು, ಇನ್ನೊಂದು ಸ್ವಲ್ಪ ಜಾಸ್ತಿನೂ ಮಾಡಬಹುದು. that everything depends upon your knowledge, isn't it? Your experience. ನಾವು ಒಂದು ರಫ್ಲಿ ಒಂದು ಹೀಗೆ ತಗೊಳ್ಳೋಣ. ಈಗ B is equal to 0.5D ಅಂತ ತಗೊಳ್ಳೋಣ. 0.5D ತಗೊಂಡ್ರೆ we know this. ಇದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ನಾವು how to calculate the depth of the beam ಅಂತ. ಮೊಮೆಂಟ್ ಗೊತ್ತಿದೆ ನಮಗೆ. ಇದೆಲ್ಲ for different grades of steel, isn't it? Fe250 ಎಷ್ಟು ಮತ್ತೆ Fe415 ಎಷ್ಟು, then Fe500 ಗೆ MU ಎಷ್ಟು ಅಂತ ನಾವು MU ಲಿಮಿಟ್ ಎಷ್ಟು ಅಂತ ನಾವು ಈ ಮೊದಲೇ ಕಲ್ತಿದೀವಿ ಅಂತ. ಹಿಂದಿನ ಕ್ಲಾಸ್ಗಳೆಲ್ಲ ಅದ್ರ ಬಗ್ಗೆ ತುಂಬಾ ವಿಷಯಗಳನ್ನು ಮಾತಾಡಿದೀವಿ ನಾವು. ಆದ್ರಿಂದ ನಾವು ಫಾರ್ Fe415 ವಿಲ್ ಟೇಕ್ ದಿಸ್ 0.138 FCK BD ಸ್ಕ್ವೇರ್. ಇದನ್ನ ಸಿಂಪ್ಲಿಫೈ ನಾವು ಈಗ ಇದಕ್ಕೆ ಸಪರೇಟ್ ಮಾಡುವ. ಈಗ MU ಗೊತ್ತಿದೆ ನಮಗೆ. MU ಇದ್ದ MU ಲಿಮಿಟ್ ನಾವು ಅಲ್ಲಿಗೆ ಲಿಮಿಟ್ ಮಾಡಿದೀವಿ. therefore ಇಷ್ಟೇ ಅವ್ರು ಕೊಟ್ಟಿದ್ದಾರೆ, ಅವರು ಅಷ್ಟಕ್ಕೆ ನಾವು ಡಿಸೈನ್ ಮಾಡಬೇಕು. therefore limited moment limited to the 150 kilonewton meter. therefore it is MU limit. therefore 0.138 that is FCK ಗೊತ್ತಿದೆ ನಮಗೆ ಕೊಟ್ಟಿದ್ದಾರೆ ಇವರು.
FCK is equal to 20. Then B, now assume ಮಾಡಿದೀವಿ ಇಲ್ಲಿ B is equal to 0.5 D. ಇಲ್ಲಿಗೆ 0.5 D substitute ಮಾಡಿ ಇದಕ್ಕೆ D will give it as this. ಇದು D square. ಇವಾಗ ಏನಾಗುತ್ತೆ ಈ ಈಕ್ವೇಶನ್ ಏನಾಗುತ್ತೆ ಅಂತಂದ್ರೆ ಈಗ ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಗ mu element is known, we can substitute this here. FCK is known, it is given. B is assumed, we have assumed that B is equal to 0.5 D. B ಗೆ 0.5 D substitute ಮಾಡುವ, D will be keep it as it is. ಅವಾಗ ಏನಾಗುತ್ತೆ 0.5 D cube ಆಯ್ತು, ಇದನ್ನ ಆದ್ರಿಂದ ಅದನ್ನ ನೆಕ್ಸ್ಟ್ now let us equate mu is equal to mu limit and therefore D cube, 0.5 D into D square. ಇದು D cube ಅಲ್ಲಿ ಬರುತ್ತೆ, D cube ನ ಕ್ಯೂಬ್ ರೂಟ್ ಮಾಡಿದ್ರೆ we are going to get D is equal to 478 millimeter. 478 millimeter D is equal to 478 D ಆದ ನಂತರ ನಾವೇನ್ ಮಾಡ್ತೀವಿ 0.5 D breadth is equal to ಅದೊಂದು ಅರ್ಧ 239 millimeter. ಇದನ್ನ 0.5 ಅಸ್ಯೂಮ್ ಮಾಡಿದೀವಲ್ಲ, we have assumed this. ಇದನ್ನ now that is we can assume it. And then further now let us calculate the area of reinforcement. Area of reinforcement calculate ಮಾಡಬೇಕಾದ್ರೆ ನಾವು ಇದನ್ನ ತಗೊಳ್ಳುವ. ಈಗ ಬ್ರೆಡ್ತ್ ಮತ್ತೆ ಡೆಪ್ತ್ ಸೈಜ್ ಸಿಕ್ಕಿದೆ ನಮಗೆ, ಇದನ್ನ ಬ್ರೆಡ್ತ್ ಡೆಪ್ತ್ ಆಫ್ ದ ಬೀಮ್ ಸಿಕ್ಕಿದೆ, ಅದು ಸಿಕ್ಕಿದ ನಂತರ x ಲಿಮಿಟ್ ಗೊತ್ತಿದೆ ನಮಗೆ, x/d ಗೊತ್ತಿದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we can get 0.962%. 0.962% is the steel required, isn't that? Steel required that to resist the moment. ಆ ಮೊಮೆಂಟಮ್ ರೆಸಿಸ್ಟ್ ಮಾಡಲಿಕ್ಕೆ ನಮ್ಗೆ ಎಷ್ಟು ಬೇಕಂತ ಹೇಳಿದ್ರೆ 0.962%, ಇದು percentage. Therefore now from this ನಾವು ಈಗ ಇದರಿಂದ ಕ್ಯಾಲ್ಕುಲೇಟ್ ಮಾಡುವ what is the area of steel ಅಂತ. area of steel ಎಷ್ಟು ಬೇಕಂತ ಇದನ್ನ ಕ್ಯಾಲ್ಕುಲೇಟ್ ಮಾಡುವ. ಈಗ that is percentage limit we got, that is 0.962. substitute here 0.962 multiplied by 100 is equal to 100 multiplied by area of steel we need to calculate, and we know the B and D, isn't it? Just we have arrived. Now we calculate ಮಾಡಿದೀವಿ, ಅದನ್ನ substitute ಮಾಡಿದ್ರೆ if we substitute this we are going to get the area of steel. Area of steel is equal to 1099 millimeter square. 1099 millimeter square steel ಬರುತ್ತೆ. Area of steel is equal to. Now further we need to keep this in bars. ಎಷ್ಟು ಬಾರ್ ಬೇಕಂತ ಇವರು ಹೇಳಿದ್ದಾರೆ, adopt 3 bars of 20 mm dia ಅಂತ. ಇದು adopt 3 bars of 22 mm dia. And please note my dear students and my dear fellow friends, fellow engineers, now this is 22 millimeter dia is not available in the market, isn't it? ಆದ್ರಿಂದ ನಾವು ಏನು ಮಾಡಬೇಕಂತ ಹೇಳಿದ್ರೆ now you have to choose among this. ಇದರಲ್ಲಿ 22 mm ಇಲ್ಲ, 22 mm ಬೇಕು ನಿಮಗೆ ಅಂತ ಹೇಳಿದ್ರೆ you need to order. ಇದನ್ನ ಆರ್ಡರ್ ಮಾಡಿಬಿಟ್ಟು ಅದನ್ನ ಪರ್ಚೇಸ್ ಮಾಡಬಹುದು. ನಾವು ಆರ್ಡರ್ ಮಾಡಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸ್ಕೊಡ್ತಾರೆ ನಮಗೆ. ಅಲ್ಲಿವರೆಗೆ we need to wait and we need to pay little more, ಇದನ್ನ ಅಲ್ವಾ? ಅವಾಗ ಏನಾಗ್ತದೆ, ಮಾರ್ಕೆಟ್ ಅಲ್ಲಿ ಏನ್ ಸಿಗುತ್ತೆ ಅದನ್ನ ತಗೊಂಡು ಬಂದ್ರೆ ಇಟ್ ಇಸ್ ಚೀಪರ್ ಅಂಡ್ ಅವೈಲೇಬಲ್ ಅಟ್ ದ ಅರ್ಲಿಯಸ್ಟ್. ಇದನ್ನ ಅದಕ್ಕಿಂತ ಜಾಸ್ತಿ ಏನಾದ್ರು ಆಡ್ ಸೈಜ್ ಎಲ್ಲ ಬೇಕು ನಮಗೆ ಅಂತ ಹೇಳಿದ್ರೆ ಹಂಗಾಗುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಅಡಾಪ್ಟ್ 3 bars of 22 mm dia, ಅಡಾಪ್ಟ್ 3 bars of 22 mm dia ಅಂತ ಹೇಳಿದಾರೆ ಅವರು. ಇದಕ್ಕೆ 22 mm dia ಅಂತ ಹೇಳಿ ನಾವು ಈ 20 ತಗೊಳ್ಳೋಣ. ನಾವು ಈ 20 ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 20 mm dia ಅಂತ ಮಾಡಿದ್ರೆ ನೋಡಿ ಇಲ್ಲಿ 314 millimeter square ಏರಿಯಾ. 314 millimeter square ಅಂತ ಹೇಳಿದ್ರೆ multiplied by 3 ಮಾಡಿದ್ರೆ ಏನಾಗ್ತದೆ 900 and then 952 millimeter dia ಬರುತ್ತೆ. ನಮಗೆ ಬೇಕಾಗಿರೋದು 1099, therefore ಕಮ್ಮಿ ಆಗ್ತದೆ. ಆದ್ರಿಂದ 25 ತಗೊಳ್ಳುವ, we will take 25. 490.87, 490 ಅಂತ ಹೇಳಿದ್ರೆ 1500 minus 30, 1500 minus 30 ಅಂತ ಹೇಳಿದ್ರೆ 1500 470, 1470 ಬರುತ್ತೆ. ಆವಾಗ it becomes too big, ಜಾಸ್ತಿ ಆಯ್ತು. ಬೇಕಾಗಿರೋದು ಇಷ್ಟು. ಆದ್ರೆ ನಾವೇನ್ ಮಾಡೋದು, ಕಂಬೈನ್ ಮಾಡೋದು. 25 2 ತಗೊಳ್ಳುವ, 25 2 ತಗೊಂಡ್ರೆ ಏನಾಗುತ್ತೆ 1000 ಆಗುತ್ತೆ. 1000 minus 20, ಇದನ್ನ 1000 minus 20, ಮತ್ತೆ we can add ಒಂದು 12 ಹಾಕ್ಬೋದು ಮಧ್ಯದಲ್ಲಿ. ನಡುವೆ we can keep ಇದು 25 and 112. that means that is 25 2 ತಗೊಂಡ್ರೆ ಇದು ಒಮ್ಮೆ that is it becomes 490 plus 490 is equal to that is ಎಷ್ಟಾಗುತ್ತೆ 960 ಆಗುತ್ತೆ. 960 plus 113
960 plus 113 ಅಂತ ಹೇಳಿದ್ರೆ 960 113 973 974 ಇದು 1074 ಮತ್ತೆ ಕೂಡ ಕಮ್ಮಿ ಆಗ್ತದೆ ಇದಕ್ಕಿಂತ. ಇದು ಲೈಕ್ ವೈಸ್ ವಿ ನೀಡ್ ಟು ಅನಲೈಸ್ ಅಂಡ್ ಯು ಟೇಕ್ ಯಾವಾಗಲೂ ನಾವು ಬಟ್ ಕಮ್ಮಿ ಆಗ್ಬಾರ್ದು, ಇದಕ್ಕಿಂತ ಕಡಿಮೆ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ಡಿಸೈನ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಇಷ್ಟು ನಮಗೆ ರಿಇನ್ಫೋರ್ಸ್ಮೆಂಟ್ ಬೇಕೇ, ಇದಕ್ಕಿಂತ ಕಮ್ಮಿ ಆಗಲಿಕ್ಕೆ ಅವಕಾಶ ಇಲ್ಲ, ಆಗ್ಬಾರ್ದು. ಇದನ್ನ ಪ್ಲೀಸ್ ನೋಟ್. And then now let us solve one more problem. Let's analyze one more problem. ಇನ್ನೊಂದು ಪ್ರಾಬ್ಲಮ್ ಅನಲೈಸ್ ಮಾಡೋಣ. ಇದನ್ನ ಅನಲೈಸ್ ಮಾಡಿದ್ರೆ ಈಗ ನಾವು let us read carefully. First ಯಾರೇ ಆಗಲಿ any examinations, no, first read the questions and understand first and write down the given data. Then what is to be calculated, what is given, you need to first you need to understand that. Isn't that? Therefore, let me read the problem. A simply supported beam having a clear span of 5 meter has to carry a load of 45 kilonewton per meter at service. The beam has a bearing of 400 millimeter at each end. 400 millimeter at each end. It is supported. 400 millimeter ದಪ್ಪದ ಗೋಡೆ ಇದೆ ಅಥವಾ ಸಪೋರ್ಟ್ ಇದೆ ಅದಕ್ಕೆ. Determine the size of the beam and the reinforcement required if M20 concrete and Fe415 steel is used. ಈ given data ಏನು given data ಕೊಟ್ಟಿದ್ದಾರೆ ನೋಡೋಣ. ಏನೇನು ಡೇಟಾ ಕೊಟ್ಟಿದ್ದಾರೆ ಈಗ ನಾವು ಏನು ಕೆಲಸ ಮಾಡಬೇಕು? given data D to be calculated, overall depth need to be calculated, then B to be calculated, calculate ಮಾಡಬೇಕು. area of steel we need to calculate, then given that is the load given load ಕೊಟ್ಟಿದ್ದಾರೆ 45 kilonewton per meter ಕೊಟ್ಟಿದ್ದಾರೆ. ಇದನ್ನ therefore M20 grade concrete ಕೊಟ್ಟಿದ್ದಾರೆ, Fe415 ಕೊಟ್ಟಿದ್ದಾರೆ, then L effective ಇಲ್ಲಿ clear span 5 meter ಕೊಟ್ಟಿದ್ದಾರೆ, then that is 4 bearing 400 ಕೊಟ್ಟಿದ್ದಾರೆ. ಇದನ್ನ 400 thick ಕೊಟ್ಟಿದ್ದಾರೆ. ಅಂದ್ರೆ ಅರ್ಧ ಗೋಡೆ ಆಚೆ ಅರ್ಧ ಗೋಡೆ ಈ ಕಡೆಗೆ, ಅರ್ಧ ಸಪೋರ್ಟ್ ಆಚೆಯಿಂದ ಅರ್ಧ ಸಪೋರ್ಟ್ ಇನ್ನೊಂದು ಕಡೆ, ಎರಡು ಕಡೆ ಈ ಕಡೆಯಿಂದ. therefore it becomes 5.4 is the effective span. Isn't that? Now let us see. Now this is how we need to calculate the span. ಅಂದ್ರೆ clear span ಅಂದ್ರೆ ಒಳಗಡೆಯಿಂದ inside to inside dimension. Isn't that? Then effective span ಅಂತ ಹೇಳಿದ್ರೆ center of the support to center of the support, ಇಲ್ಲಿಂದ ಇಲ್ಲಿವರೆಗೆ, that is effective span. Isn't that? 5.4 meters. And we know this. ನಾವು ಈಗ ಮಾತಾಡಿದ್ವಿ ಇದ್ರ ಬಗ್ಗೆ, ಇದು ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆವು. This is not to find out the depth of the beam. This is find out marking. Solution. Now let us see. Effective span is given as LE is equal to L plus bearing. One bearing. ಎರಡು ಬೇರಿಂಗ್ ಆಗ್ತದೆ, ಎರಡು ಸಪೋರ್ಟ್ ಇದೆ, ಇಲ್ಲೊಂದು ಸಪೋರ್ಟ್ ಇದೆ, ಇನ್ನೊಂದು ಸಪೋರ್ಟ್ ಇಲ್ಲಿದೆ. ಆದ್ರೆ ನಾವು ಎಫೆಕ್ಟಿವ್ ಸ್ಪ್ಯಾನ್ ಕ್ಯಾಲ್ಕುಲೇಟ್ ಮಾಡುವಾಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ L plus 1 ಬೇರಿಂಗ್ ತಗೊಳ್ತೀವಿ. therefore it becomes 5.4 meter. And assume a beam size of 250 multiplied by 550. assume ಮಾಡ್ಕೊಳ್ಳೋಣ ಇಲ್ಲ, ಇಂಥದ್ದೊಂದು ನಾವು ಬೀಮ್ ಅನ್ನ ಡಿಸೈನ್ ಮಾಡಿ ಇಂಥದ್ದೊಂದು ಬೀಮ್ ನಮಗೆ ಸಾಕಾಗಬಹುದು ಅಂತ ಅಸ್ಯೂಮಿಂಗ್ ಮತ್ತೆ ಗೊತ್ತಿಲ್ಲ ನಮ್ಗೆ, ಮತ್ತೆ ಕ್ಯಾಲ್ಕುಲೇಟ್ ಮಾಡೋ, ಚೆಕ್ ಮಾಡೋ ವೆದರ್ ಇಟ್ ಇಸ್ ನಾವು ಏನು ಅಸ್ಯೂಮ್ ಮಾಡ್ಕೊಂಡಿದೀವಿ, ಆ ಅಸ್ಯೂಮ್ ಮಾಡ್ಕೊಂಡಿರೋದು ಸರಿನೂ ಇರ್ಬೋದು, ಸರಿ ಇಲ್ಲದೇನೂ ಇರ್ಬೋದು. ಆದ್ರೆ ನಾವು ಒಂದು ಟ್ರಯಲ್ ಕ್ಯಾಲ್ಕುಲೇಷನ್ ಮಾಡುವ, ಏನಾಗ್ತದೆ ನೋಡುವ. therefore assume a size of the beam. ಯಾಕಂದ್ರೆ ನಾವು ಡಿಸೈನ್ ಮಾಡ್ಬೇಕೀಗ, ಬೀಮ್ ಅನ್ನ ಡಿಸೈನ್ ಮಾಡ್ಬೇಕಾಗಿರೋದ್ರಿಂದ ನಾವು let us assume this. after assuming effective cover, ಒಂದು effective cover 30 mm ತಗೊಳ್ಳುವ. effective cover 33 mm ನಾವು ತಗೊಂಡ್ರೆ ಇವಾಗ ಎಫೆಕ್ಟಿವ್ ಡೆಪ್ತ್ ಎಷ್ಟಾಗುತ್ತೆ? 550 ಮೈನಸ್ 30, 550 ಮೈನಸ್ 30, 550 ಮೈನಸ್ 30 ಅಂತ ಹೇಳಿದ್ರೆ 520 millimeter. This is 520 millimeter is the effective depth ಅದು. Now let us calculate the self weight of the beam. Self weight of the beam ಎಷ್ಟಾಗ್ತದೆ? That is B into overall depth multiplied by gamma. It is the density of the material. Breadth, depth into density of the material. How much we are going to get it? RCC ಅಂತ ಹೇಳಿದ್ರೆ 25 kilonewton per meter cube. Therefore that is 0.25. it is assumed 0.25 multiplied by 0.55 assumed multiplied by 25, 3.44 kilonewton per meter. And also they have given that is live load, ಅದು ಕೊಟ್ಟಿದ್ದಾರೆ ನಮಗೆ 45 kilonewton per meter ಅಂತ ಕೊಟ್ಟಿದ್ದಾರೆ. therefore
total load on the beam. Total load on the beam ಎಷ್ಟಾಗ್ತದೆ 45 plus 3.44. 45 given, that is superimposed load, that is at service, and 3.44. This is the load, total load on the beam, is not including self weight. And we know that considering a load factor of gamma f, is not load factor, safety factor, ಇದು 1.5. ಅವಾಗ ಲೋಡ್ ಏನಾಗ್ತದೆ? Load is equal to 48.44 multiplied by 1.5. That gives us 72.66 kilonewton per meter. ಈಗ ಈ ಬೀಮ್ ಮೇಲೆ ಸೂಪರ್ ಇಂಪೋಸ್ ಲೋಡ್ ಪ್ಲಸ್ ಸೆಲ್ಫ್ ವೇಟ್ ಎಷ್ಟಾಗ್ತದೆ ಅಂತ ಹೇಳಿದ್ರೆ 72 ಅಲ್ಟಿಮೇಟ್ ಲೋಡ್, ದಟ್ ಇಸ್ 72.66 kilonewton per meter. ಇದಕ್ಕೆ ನಾವು ಈಗ ಬೆಂಡಿಂಗ್ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡುವ. ವಿಲ್ ಲೆಟ್ us calculate the bending moment. mu is equal to WL square by 8 ಕ್ಯಾಲ್ಕುಲೇಟ್ ಮಾಡುವ. ಈಗ ಇದನ್ನ ಲೋಡ್ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಲೋಡ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ ನಂತರ 5.4 square, that is span, divided by 8, that will give us 264.85 kilonewton meter ಬರ್ತದೆ. isn't it? 264.85 kilonewton meter is the moment, ultimate moment. Equating moment mu is equal to mu limit, and assuming b is equal to 0.5 d. Now ಮಾಡಿದೀವಿ ಅಲ್ಲ. Okay, now let us calculate the depth required. mu limit is equal to depth required ಎಷ್ಟು ನೋಡುವ ಈಗ 0.138 fck bd square. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ d ಎಷ್ಟು ಬರುತ್ತೆ ನೋಡುವ ಈಗ. ಈಗ d ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 576.82 ಮಿಲಿಮೀಟರ್. ಇದು ನಾಟ್ ನಾವು ಅಸ್ಯೂಮ್ ಮಾಡಿದ್ದು 550 ಮಿಲಿಮೀಟರ್. ಇದು ನಾಟ್ ಅಸ್ಯೂಮ್ ಮಾಡಿದ್ದು 550 ಮಿಲಿಮೀಟರ್. ಈಗ ನಮ್ಗೆ ಬೇಕಾಗಿರೋದು 576.82 ಮಿಲಿಮೀಟರ್. ಇದು ನಾಟ್ ಎಫೆಕ್ಟಿವ್ ಡೆಪ್ತ್ ರಿಕ್ವೈರ್ಡ್ ಇಸ್ ಈಕ್ವಲ್ ಟು 576. ಅಂದ್ರೆ ಇಲ್ಲಿ ದಟ್ ಇಸ್ 26.82 ಜಾಸ್ತಿ ಬೇಕು ನಮಗೆ ಡೆಪ್ತ್. ಅಂದ್ರೆ ಅಷ್ಟು ಕಾಂಕ್ರೀಟ್ ಏರಿಯಾ ಜಾಸ್ತಿ ಬೇಕು. ಅಸ್ಯೂಮ್ಡ್ ಗಿಂತ ಇದು ಜಾಸ್ತಿ ಇದೆ. ಈಗ ಏನಾಯ್ತು, ನಮ್ಮ ಅಸಂಪ್ಷನ್ ತಪ್ಪಾಗಿದೆ. ನಮ್ಮ ಎಲ್ಲಾ ಕ್ಯಾಲ್ಕುಲೇಷನ್ ನಾವು ರಿವೈಸ್ ಮಾಡ್ಬೇಕು. ಈಗ ಇದು ನಾಟ್ ಎಲ್ಲಾ ಕ್ಯಾಲ್ಕುಲೇಷನ್ ರಿವೈಸ್ ಮಾಡಬೇಕು. ನಾವು ವಿಲ್ ಡು ಇಟ್. ಲೆಟ್ ಅಸ್ ಡು ಇಟ್. ಇದು ನಾಟ್ ಹೆನ್ಸ್ redesign the section by changing the depth. ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ನಾವು let us go for a new depth 300 millimeter into 600 millimeter. ಈಗ ಮೊದಲು 550 ತಗೊಂಡಿದ್ದೆವು. ಇದು 250 by 550 ಇತ್ತು. ಈಗ ನಾವೇನ್ ಮಾಡೋದು 300 by 600 millimeter ತಗೊಳ್ಳೋಣ. ಈಗ ಚೆಕ್ ಮಾಡುವ ಏನಾಗುತ್ತೆ ಅಂತ. ಅಸ್ಯೂಮಿಂಗ್ ಇನ್ ಎಫೆಕ್ಟಿವ್ ಕವರ್ ಏನಾಗ್ತದೆ, ಎಫೆಕ್ಟಿವ್ ಕವರ್ ಅಸ್ಯೂಮ್ ಮಾಡಿದ ನಂತರ ಎಫೆಕ್ಟಿವ್ ಡೆಪ್ತ್ ಎಷ್ಟಾಗುತ್ತೆ ನೋಡಿ. ಎಫೆಕ್ಟಿವ್ ಡೆಪ್ತ್ ಬಿಕಮ್ಸ್ 570. ಇದು ನಾಟ್. Now let us calculate the self weight. Self weight calculate ಮಾಡುವ. B into D multiplied by gamma, that is 0.3 multiplied by 0.6 multiplied by 25 kilonewton per meter cube. ಇದನ್ನ ಅಸ್ಯೂಮ್ ಮಾಡಿದ ಕೂಡಲೇ 4.5 kilonewton per meter. That is self weight of the beam. Then let us add the superimposed load, live load. 45 plus 4.5, it becomes 49.5 kilonewton per meter. Load on the beam is 49.5 kilonewton on the beam ಬರ್ತದೆ. In the similar way, considering a load factor gamma f is not 1.5, ಏನಾಗುತ್ತೆ, ultimate load becomes 1.5 multiplied by 49.5 kilonewton per meter ಆಗ್ತದೆ. ಇದು not 1.5 multiplied by 49.5 kilonewton ಆಗ್ತದೆ. Therefore 74.25 kilonewton per meter. 74.25 kilonewton per meter is the ultimate load. Is not. Now let us calculate the bending moment for this. Bending moment calculate ಮಾಡುವ. ಇದಕ್ಕೆ bending moment calculate ಮಾಡಿದ್ರೆ ಏನು ಬರುತ್ತೆ, 270.64 kilonewton meter is the bending moment due to the load. ನಾವು ಏನು ಲೋಡ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಏನು ಸೆಕ್ಷನ್ ಅಸ್ಯೂಮ್ ಮಾಡಿದೀವಿ, ಏನು ಸೆಲ್ಫ್ ವೇಟ್ ಕ್ಯಾಲ್ಕುಲೇಟ್ ಮಾಡಿದೀವಿ, for all these things now the bending moment, ultimate load, ultimate moment is equal to WL square by 8 is equal to 270.64. We are going to get it. And similarly, now equating mu is equal to mu limit and assuming b is equal to 0.5 d. Isn't it? ಆಗಲೇ ನಾವು ಕೆಲಸ ಮಾಡಿದೀವಿ. Therefore that is for Fe415 mu limit is equal to 0.138 fck bd square. Isn't it? ಇದು ಎರಡನೇ ಟ್ರಯಲ್ ಮಾಡ್ತಾ ಇದೀವಿ, ನಾವು ಚೆಕ್ ಮಾಡ್ತಾ ಇದೀವಿ whether it is right or wrong. ಈಗ ಇದಕ್ಕೆ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡುವ. d ಗೊತ್ತಿದೆ ನಮಗೆ 0.5 d. Isn't it? ಇದು d to be calculated. b is equal to 0.5 d. d is equal to, keep it as it is, then d cube is unknown here. D into d cube is the unknown. Now let us calculate the d. Isn't that? ಈಗ d ಎಷ್ಟು ಬರುತ್ತೆ, that is
D required 580.353 millimeter ಬಂತು 580.53 millimeter. ನಾವು ಅಸ್ಯೂಮ್ ಮಾಡಿದ್ದು ಎಷ್ಟು 600 ಅಸ್ಯೂಮ್ ಮಾಡಿದೀವಿ, ಅದರಲ್ಲಿ 30 ಕವರ್ ತಗೊಂಡಿದೀವಿ. ಆಗ 570 ನಮಗೆ ಎಫೆಕ್ಟಿವ್ ಡೆಪ್ತ್ ಇದೆ ನಮ್ಮ ಹತ್ರ. ಎಫೆಕ್ಟಿವ್ ಡೆಪ್ತ್ ನಮ್ಮ ಹತ್ರ ಇರೋದು 570 millimeter. ಆದ್ರೆ ನಮ್ಮ ಲೋಡ್ ರೆಸಿಸ್ಟ್ ಮಾಡ್ಲಿಕ್ಕೆ ಬೇಕಾಗಿರೋದು ಎಫೆಕ್ಟಿವ್ ಡೆಪ್ತ್ 583. ನಾವು we have to increase little more the concrete, is it not? We have to increase. ಎರಡು ಟ್ರಯಲ್ ಆಯ್ತು, ಈಗ ಅದರಲ್ಲೂ ಸ್ಯಾಟಿಸ್ಫೈ ಆಗಲಿಲ್ಲ, is it not? ಯಾಕೆ ಅಂತ ಹೇಳಿದ್ರೆ ಡಿ ರಿಕ್ವೈರ್ಡ್ ಈಸ್ ಲೆಸ್ ದ್ಯಾನ್ ಡಿ ಅಸ್ಯೂಮ್ಡ್, is it not? ನಾವು ಏನು ಅಸ್ಯೂಮ್ ಮಾಡಿದೀವಿ ಅದಕ್ಕಿಂತ ಡಿ ರಿಕ್ವೈರ್ಡ್ ಜಾಸ್ತಿ ಬೇಕು ನಮಗೆ, is it not? Therefore we will repeat again, hence redesign the section changing the depth. ಡೆಪ್ತ್ ಚೇಂಜ್ ಮಾಡೋಣ. ಡೆಪ್ತ್ ಚೇಂಜ್ ಮಾಡಿಬಿಟ್ಟು ಅಸ್ಯೂಮ್ a beam of size, that is we keep this 300 as it is and let us increase the depth by 650, is it not? 50 mm ಜಾಸ್ತಿ ಮಾಡಿದೀವಿ ಈಗ ನಾವು ಮತ್ತೆ ಫರ್ದರ್ 500 550 550 600 650. ನಾವು ಈಗ ಚೆಕ್ ಮಾಡುವ, ನೋಡುವ ಸರಿ ಇದೆ ಅಂತ. Assuming an effective cover of 30 mm, then we are going to get an effective depth D is equal to 650 minus 30 is equal to 620 mm, is it not? 620 millimeter is the effective depth. Assuming the self weight, that is self weight of the beam, calculated self weight of the beam is equal to breadth overall depth multiplied by gamma. Therefore, that is self weight is equal to, that is 4.87 kilonewton per meter. Is it not? 4.87 kilonewton per meter is the self weight. Then total load on the beam, total load including self weight is equal to 4.87 plus 45, it is given, live load is given, therefore it becomes 49.87 kilonewton per meter. This is the load of the beam, is it not? And considering a load factor of gamma f is equal to 1.5, then W is equal to ಎಷ್ಟಾಗುತ್ತೆ? That is 1.5 multiplied by 49.87, that will gives us, that is 74.813 kilonewton per meter ಬರುತ್ತೆ, is it not? Now let us calculate the bending moment. Mu is equal to WL square by 8, is it not? For the calculated load, revised. ನಾವು ಮೂರನೇ ತರ ರಿವೈಸ್ ಮಾಡ್ತಾ ಇದ್ದೀವಿ ಈಗ. 74.813 is the load and L is the span divided by 8 gives 272.70 kilonewton meter ಬಂದಿದೆ. ಇಷ್ಟು ಸಿಕ್ಕಿದೆ ನಮಗೆ momentum, that is the revised. And then equating mu is equal to mu limit and assuming b is equal to 0.5 d, b is equal to 0.5 d. Now therefore for Fe415 mu limit is equal to 0.138 HCKBD square. ಈಗ ಏನಿಂದ ಈ ಹಿಂದೆ ಎರಡು ಟ್ರಯಲ್ ಏನು ಮಾಡಿದೀವಿ, repeat it, that's all, nothing else. The only thing here, we are changing the dimensions, is it not? And then according to the dimension change, the weight increases, their moment also increases, is it not? And then now we see what we are going to get it. ಈಗ depth ಎಷ್ಟು ಬಂತು ಅಂತ 580, that is 582.46, is it not? Approximately is equal to 585. Approximately is equal to 585. ಈಗ ನಮಗೆ ಬೇಕಾಗಿರೋದು ನಮ್ಮ ಹತ್ರ ಇರೋದು ಎಷ್ಟಿದೆ, 620 ಇದೆ. We have 620, is it not? But required 582. Now we are happy with that. If you want, we can reduce and modify it. ಇನ್ನೊಂದು ಟ್ರಯಲ್ ಮಾಡ್ಬೋದು, ಕಮ್ಮಿ ಮಾಡ್ಬೋದು. ಯಾಕಂತ ಹೇಳಿದ್ರೆ ಇದು 585 ಇದೆ, ನಾವು ಎಫೆಕ್ಟಿವ್ ಕವರ್ ಪ್ಲಸ್ 30 ಅವಾಗ ಎಷ್ಟಾಗುತ್ತೆ, 615 ಮಿಲಿಮೀಟರ್ ಆಗುತ್ತೆ. 615 ಮಿಲಿಮೀಟರ್ ಆಗ್ತದೆ. ನಾವು ವಿಲ್ ಸಿ, ಇದು ನಾಟ್, ಅದನ್ನ ನೀವು ಹೀಗೆ ಕಂಟಿನ್ಯೂ ಮಾಡ್ಬೋದು ಅಥವಾ ಇನ್ನೊಂದು ಟ್ರಯಲ್ ಮಾಡಿ ಕಮ್ಮಿ ಮಾಡ್ಬೋದು, ಹೇಗೆ ಬೇಕು ಹಾಗೆ ನಾವು ಮಾಡ್ಬೋದು, ನಮ್ಗೆ ಅನುಕೂಲ, ಇದು ನಾಟ್. ಇನ್ಸ್ ಡಿಸೈನ್ ಇಸ್ ಓಕೆ. ಈಗ ಬೇಕಾಗಿರೋದು ನಮ್ಗೆ 582 ಬೇಕು, ನಮ್ಮ ಹತ್ರ ಜಾಸ್ತಿ ಇದೆ, 620 ಇದೆ, 620 ಡೆಪ್ತ್ ಇದೆ. ಆದ್ರಿಂದ ನಮ್ಮ ಡಿಸೈನ್ ಓಕೆ, ಸ್ಯಾಟಿಸ್ಫೈಡ್ ಅಂತ, ವಿ ಆರ್ ಆಲ್ ರೈಟ್ ನಾವು ಅಂತ. Now if necessary you can redesign it, if required we can reduce. ಈಗ 650 ಅಂತ ತಗೊಂಡಿದೀವಿ, 630 ಮಾಡಿ, 630 ಮಾಡಿ, again you can do this, repeat this, is it not? If you are happy with that, then we can drop it, or else we can revise it, or we can continue as it is it not? ಮತ್ತೆ ಈಗ the size, ಈಗ 0.58, the depth is 585,
585.5. ಇದು depth is, we got the depth ಸಿಕ್ಕಿದೆ ನಮಗೆ 585 millimeter depth ಸಿಕ್ಕಿದೆ. Therefore ಈಗ breadth ಎಷ್ಟು ಅಂತ, breadth that is 295, isn't it? ಅದರದ ಅರ್ಧ, half of this 585 ಅರ್ಧ, isn't it? Therefore now the size is fixed now. ಈಗ size ಆಯ್ತು 585 depth and then effective depth plus 295 is the breadth, isn't it? 295 ಅಂತ ಹೀಗೆ ಇಡಬಹುದು. ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಇದು ಕನ್ಸ್ಟ್ರಕ್ಷನ್ ಅಲ್ಲಿ ಫೀಲ್ಡ್ ಸ್ವಲ್ಪ ಕಷ್ಟ ಆಗುತ್ತೆ. Now what you are going to do, normally you will keep this 300 millimeter, isn't it? Breadth will be kept 300 millimeter and depth will be kept 600 millimeter. ಅದು ನೀವು ರೌಂಡ್ ಆಫ್ ಮಾಡಬಹುದು. That depends upon your now requirement. ನೀವು ಹೇಗೆ ಅನಲೈಸ್ ಮಾಡ್ತೀರಿ, ಅದನ್ನ ಹೇಗೆ ಕಾಂಕ್ರೀಟು ಮತ್ತೆ ಸ್ಟೀಲು ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ಮತ್ತೆ ನಿಮ್ಮ ಅನುಭವ ಎಷ್ಟು, ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿಂಟು, ಅದ್ರ ಮೇಲೆ ಯು ಕ್ಯಾನ್ ಡಿಸೈಡ್, ಇದನ್ನ. ಬಟ್ ಡಿಫಿಕಲ್ಟ್ ಟು ಕನ್ಸ್ಟ್ರಕ್ಟ್ ದಿಸ್ ಆರ್ಟ್ ಸೈಜ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ವಿಲ್ ಕೀಪ್ ದಿಸ್, ಇದನ್ನ 600 ಮಾಡ್ಬಿಡ್ತೀವಿ, ಅಥವಾ 600 ಇದನ್ನ 300 ಮಾಡ್ತೀವಿ, ಇದನ್ನ. ಓಕೆ, ದೆನ್ now let us calculate the area of reinforcement. What is the area of reinforcement required? Percentage limit, isn't it? Percentage limit, that is percentage. We know this. This equation ನಮಗೆ ಗೊತ್ತಿದೆ. ಇದಕ್ಕೆ FCK ಗೊತ್ತಿದೆ, Fy ಗೊತ್ತಿದೆ, XU/D ಗೊತ್ತಿದೆ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡುವ. ಸಬ್ಸ್ಟಿಟ್ಯೂಟ್ ಮಾಡಿದಾಗ we will get 0.962% steel is required for the given beam. ಈ beam ಗೆ ನಾವು ಈಗ ಏನು ಡಿಸೈನ್ ಮಾಡಿದೀವಿ, that is 295 multiplied by 585 effective depth. ಅದಕ್ಕೆ the steel required is 0.962, isn't it? 0.962. 0.962 na again now let us calculate the percentage limit. Substitute ಮಾಡುವ and let us calculate the area of steel required. 300 multiplied by 620, that is ಅಷ್ಟೇ ತಗೊಂಡಿದ್ದೀವಿ ನಾವೀಗ 32 ಮಾಡಿದ್ದೀವಿ, isn't it? Now therefore now let us calculate the area of steel. Area of steel is equal to, that is 1789.32 millimeter square. After simplifying this, we are going to get the area of steel required for the given beam, isn't it? Then adapt 25 mm dia bars, isn't it? Adapt 25 mm bars. Each ತರ calculate ಮಾಡಿ. Number of bars is equal to 178 divided by 1 bar diameter. Then therefore we will get 4 bars, isn't it? Now again you check with this 25 mm ಹಿಡಿದರೆ ಇಲ್ಲಿ 490 multiplied by 490 ಅಂತ ಹೇಳಿದ್ರೆ that is 2000 minus 40, 2000 minus 40, that is 1960 is available. ಅಥವಾ you can modify it, isn't it? ಇದು ಮತ್ತೆ ಇದ್ರ ಜೊತೆಗೆ ಇರೋದು ಹೀಗೆ ಯಾವ್ದನ್ನ ಬೇಕಾದ್ರೂ ನಾವು ತಗೊಂಡು, but we need to provide more than this, isn't it? We are not supposed to provide less than this. ಇಷ್ಟೇ ಬಂದ್ರೆ ಬೆಟರ್. If not, we can increase by 1 or 2%, only to adjust this diameter adjustment ಮಾಡಿ, isn't it? That is how we can calculate and we can solve, we can analyze the problems of different types. Now please understand, we have only 2 kinds of problems. ಒಂದು ಮೊದಲನೇದು ಏನು ಅಂತ ಹೇಳಿದ್ರೆ, ಸ್ಟೀಲು, ಕಾಂಕ್ರೀಟು, ಮೊಮೆಂಟು ಅದನ್ನೆಲ್ಲ ಕೊಟ್ಟಿರ್ತಾರೆ. ಇದು ಒಂದು ಡಿಸೈನ್ ಮಾಡುವಂಥದ್ದು. ಒಂದು ಪ್ರಾಬ್ಲಮ್, ಒಂದು ಕೈಂಡ್ ಆಫ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಯು ನೀಡ್ ಟು ಫೈಂಡ್ ಔಟ್ ದ ಡೈಮೆನ್ಷನ್ ಆಫ್ ದ beam and also the reinforcement required. The another kind of problem is that is to calculate the resistance, moment of resistance. ಕೊಟ್ಟಿರುವಂತ ಡೇಟಾ, beam size ಕೊಟ್ಟಿರ್ತಾರೆ, depth breadth ಕೊಟ್ಟಿರ್ತಾರೆ, steel reinforcement ಕೊಟ್ಟಿರ್ತಾರೆ. Then we need to calculate what is the moment carrying capacity of the given beam. ಅದು ಎರಡೇ ತರದ್ದು ಪ್ರಾಬ್ಲಮ್ ಇರುತ್ತೆ ಯಾವಾಗ, ಇದನ್ನ ನಾರ್ಮಲಿ ಎರಡೇ ತರದ್ದು, ಬೇರೆ ಯಾವ ತರದ್ದು ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ನಮ್ಗೆ ಇಷ್ಟು ಗೊತ್ತಿದ್ರೆ ಆಯ್ತು. ಒಂದು ಕಂಪ್ರೆಷನ್, ಇನ್ನೊಂದು ಟೆನ್ಷನ್. ಇದನ್ನ ಕಂಪ್ರೆಸಿವ್ ಫೋರ್ಸ್, ಟೆನ್ಸೈಲ್ ಫೋರ್ಸ್, XU/D ಲಿಮಿಟ್ ಅದು ಗೊತ್ತಿರ್ಬೇಕು ನಮಗೆ. XU/D ಲಿಮಿಟ್ ಗೊತ್ತಿದ್ರೆ ಬೇಸ್ಡ್ ಆನ್ ದ ಸ್ಟೀಲ್, ಇದನ್ನ strength, now we can calculate and we can analyze, we can understand any kind of problems, isn't it? Thank you very much for all the participants. Thank you so much. Thank you a lot. Thank you.